Hi, very good morning to all of you. ಸೊ ನಿಮ್ಮೆಲ್ಲರನ್ನೂ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ನಾನು ನಿನ್ನೆ ಒಂದು ಕ್ಲಾಸ್ನಲ್ಲಿ ನಿಮಗೆ ಫಿಸಿಕಲ್ ಪ್ರಾಪರ್ಟೀಸನ್ನು ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಅಲ್ಲೊಂದಷ್ಟು ಅನ್ಸರ್ಟೆನಿಟೀಸ್ ಬರುತ್ತೆ. ಅಂಥ ಕೇಸ್ನಲ್ಲಿ ಒಂದಷ್ಟು ಟರ್ಮ್ಸನ್ನು ನಾವಿಲ್ಲಿ ಕಲಿತೀವಿ ಅಥವಾ ಅದರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಟರ್ಮ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ. ಲೈಕ್ ಕೆಲವೊಂದು ಕೇಸ್ನಲ್ಲಿ ಕ್ವಾಂಟಿಟೀಸನ್ನು ನಾವು ಒಂದು ಸೈಂಟಿಫಿಕ್ ನೊಟೇಷನ್ ಫಾರ್ಮ್ಗೆ ಅದನ್ನು ಕನ್ವರ್ಷನ್ ಮಾಡಬೇಕಾಗತ್ತೆ. ಸೊ ಯಾವಾಗ ಅಂತಂದರೆ, ಇಫ್ ದಟ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಐ ಹ್ಯಾವ್ ಇಫ್ ಇಟ್ ಈಸ್ ಎ ಬಿಗ್ಗೆಸ್ಟ್ ಕ್ವಾಂಟಿಟಿ ಆಗಿದ್ದರೆ, ಅಥವಾ ಸಮ್ಟೈಮ್ಸ್ ಇಫ್ ಇಟ್ ಈಸ್ ಎ ವೆರಿ ಸ್ಮಾಲೆಸ್ಟ್ ಕ್ವಾಂಟಿಟಿ ಆಗಿದ್ದಾಗ, ಅಂಥ ಕಂಡೀಷನಲ್ಲಿ ನಾವು ಒಂದು ಸಮ್ ಮಾಡಬೇಕು ಅಂತಂದರೆ, ಅದನ್ನು ಸಿಂಪಲಾಗಿ ಬರ್ಕೋಬೇಕು ಅಂತಂದರೆ, ಅದನ್ನು ಒಂದು ಸಿಂಪಲ್ ನೊಟೇಷನಲ್ಲಿ ಅದನ್ನು ಸೈಂಟಿಫಿಕ್ ನೊಟೇಷನ್ ಫಾರ್ಮಲ್ಲಿ ಅದನ್ನು ಸೊ ಹೇಗೆ ಬರ್ಕೊಡೋದು ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ. ಅದಾದಮೇಲೆ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ, ಅಲ್ಲಿ ಕೆಲವೊಂದಷ್ಟು ವ್ಯಾಲ್ಯೂಸ್ ಏನು ಮೆಜರ್ಮೆಂಟ್ ಮಾಡ್ತೀವಿ ಅಥವಾ ನಾವೇನು ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಥವಾ ಮೆಜರ್ಮೆಂಟ್ ಮಾಡ್ಕೊಳ್ತೀವಿ, ಅಲ್ಲಿ ಎರಡು ರೀತಿ ವ್ಯಾಲ್ಯೂಸ್ ಬರುತ್ತೆ ಅಂತ ಹೇಳಿದೆ. ಒಂದನ್ನು ಪ್ರಿಸೈಸ್ಡ್ ವ್ಯಾಲ್ಯೂ ಅಂತಂದರೆ ಏನು, ಅಲ್ಲಿ ಒಂದು ಪ್ರಿಸಿಷನ್ ಇರುತ್ತೆ. ಮತ್ತು ಆ್ಯಕ್ಯುರೇಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಆ್ಯಕ್ಯುರಸಿ ಬರುತ್ತೆ. ಸೊ ಈ ಪ್ರಿಸಿಷನ್ ಅಂತಂದ್ರೇನು ಮತ್ತು ಆ್ಯಕ್ಯುರಸಿ ಅಂತಂದ್ರೇನು, ಎಕ್ಸಾಂಪಲ್ಸ್ಗಳ ಸಮೇತ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ, ಹೌದಲ್ಲ. ಅದಾದಮೇಲೆ ನೆಕ್ಸ್ಟ್ ಒನ್ ಐ ಹ್ಯಾವ್ ಟೇಕನ್ ಅಪ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ಏನು, ಆ್ಯಂಡ್ ವಾಟ್ ಇಸ್ ದ ಡೆಫಿನಿಷನ್, ಆ್ಯಂಡ್ ಅಲ್ಲೊಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ನಿಮಗೆ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ಯಾವುದು ಬರುತ್ತೆ ಅನ್ನೋದನ್ನು ಒಂದಷ್ಟು ಎಕ್ಸಾಂಪಲ್ಸ್ಗಳ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇವತ್ತಿನ ಒಂದು ಟಾಪಿಕ್ನಲ್ಲಿ ನಾನು ಫರ್ದರ್ ಅದನ್ನು ಇನ್ನೊಂಚೂರು ಮುಂದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ನಿಮ್ಗೆ ಹೇಳಿದ್ದೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ದೇ ಡೂ ಹ್ಯಾವ್ ಸರ್ಟನ್ ಮೀನಿಂಗ್, ದೇ ಆರ್ ನೋನ್ ವಿತ್ ಸರ್ಟನ್ಟಿ ಅಂತ ಹೇಳಿದ್ದೆ. ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ನಿಮಗೆ ತೋರಿಸ್ಕೊಟ್ಟಿದ್ದೆ. ಆ್ಯಂಡ್ ಇವತ್ತಿನ ಒಂದು ಪಾಠದಲ್ಲಿ ನಾನು ಹಾಗಿದ್ರೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಅಂತ ನಾನು ತೊಗೊಂಡಾಗ ನೋಡಿದ ತಕ್ಷಣ, ಆ ಕ್ವಾಂಟಿಟಿನ ನೋಡಿದ ತಕ್ಷಣ ಆ ಕ್ವಾಂಟಿಟಿ ಒಳಗಡೆ ಅಥವಾ ಕ್ವಾಂಟಿಟಿನಲ್ಲಿ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಪ್ರೆಸೆಂಟ್, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಹೌ ಟು ಕೌಂಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರೆಸೆಂಟ್ ಇನ್ ಎನಿ ಕ್ವಾಂಟಿಟಿ, ಅಂದರೆ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಇದೆಯಾ, ಎರಡು ಸಿಗ್ನಿಫಿಕೆಂಟ್ ಫಿಗರ್ ಇದೆಯಾ, 3 ಬರುತ್ತಾ, 4 ಬರುತ್ತಾ, 5 ಬರುತ್ತಾ, ಹೀಗೆ ಹೌ ಟು ಕೌಂಟ್ ದಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾನೆ. ಹಾಗಿದ್ರೆ ಹೌ ಟು ಕೌಂಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರೆಸೆಂಟ್ ಇನ್ ಎನಿ ಫಿಸಿಕಲ್ ಕ್ವಾಂಟಿಟಿ ಅಂತ ಬಂದಾಗ, ದಟ್ ಕ್ಯಾನ್ ಬಿ ಡನ್. The counting of these significant figures, that is the number of significant figures present in a physical quantity, that can be ascertained by using or by following a set of rules ಅಂತ ಹೇಳ್ತಾನೆ. ಒಂದಷ್ಟು ರೂಲ್ಸನ್ನು ಫಾಲೋ ಅಪ್ ಮಾಡಿ we need to count or we need to judge the number of significant figures present in any given physical quantity ಅಂತ ಹೇಳ್ತಾನೆ. ಹಾಗಿದ್ದರೆ ವಾಟ್ ಆರ್ ದೋಸ್ ರೂಲ್ಸ್, ಏನು ಬರುತ್ತೆ ರೂಲ್ಸ್ಗಳಲ್ಲಿ, ಏನೇನು ರೂಲ್ಸನ್ನು ಅಲ್ಲಿ ಫಾಲೋ ಅಪ್ ಮಾಡ್ತೀವಿ ಟು ಫೈಂಡ್ ಔಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನೋದನ್ನು ಇವತ್ತಿನ ಒಂದು ಟಾಪಿಕಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ದೇರ್ಫೋರ್ ಲೆಟ್ ಅಸ್ ಟೇಕ್ ಅಪ್ ದ ರೂಲ್ಸ್ ಟು ಕೌಂಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಒಂದು ಫಿಸಿಕಲ್ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ ಬರ್ತಾಯಿದೆ. ವಾಟ್ ಆರ್ ದೋಸ್ ರೂಲ್ಸ್ ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದ ಫಸ್ಟ್ ರೂಲ್ ಹೇಳ್ತಾ ಇದೆ ನೋಡಿ. ದ ಫಸ್ಟ್ ರೂಲ್ ಏನು ಹೇಳ್ತಾ ಇದೆ ಅಂತಂದರೆ, ಯಾವುದೇ ಫಿಸಿಕಲ್ ಕ್ವಾಂಟಿಟಿನ ತಗೊಳ್ಳಿ, ಆ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಬರುವಂತಹ ಆಲ್ ನಾನ್ ಜೀರೋ ಡಿಜಿಟ್ಸ್ ಅಂತಂದರೆ ಎಕ್ಸೆಪ್ಟ್ ಝೀರೋನ ಬಿಟ್ಟು
ಅಂದರೆ ಎಕ್ಸೆಪ್ಟ್ 0 ಅಂತಂದರೆ ಕೆಲವೊಂದು ಕಂಡೀಷನ್ಸಲ್ಲಿ 0 ಸಿಗ್ನಿಫಿಕೆಂಟ್ ಆಗುತ್ತೆ. ಬಟ್ 0 ಬಿಟ್ಟರೆ ಇನ್ನು ಬರುವಂಥ ಎಲ್ಲ ನಾನ್-ಜೀರೋ ಸಿಗ್ನಿಫಿಕೆಂಟ್ ಫಿಗರ್ಸ್, ನಾನ್-ಜೀರೋ ಡಿಜಿಟ್ಸ್ ಏನು ಬರುತ್ತೆ, ಆ್ಯಂಡ್ ಆಲ್ ದೋಸ್ ನಾನ್-ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ದೇ ಡೂ ಹ್ಯಾವ್ ಸರ್ಟನ್ ಮೀನಿಂಗ್. ಅರ್ಥ ಆಗ್ತಿದೆಯಲ್ಲ? ಇದು ಫಸ್ಟ್ ರೂಲ್ ಹೇಳುತ್ತೆ, ಒಂದು ಕ್ವಾಂಟಿಟಿನಲ್ಲಿ ಬರುವಂತಹ ಎಲ್ಲ ನಾನ್-ಜೀರೋ ಡಿಜಿಟ್ಸ್ ಅಂತಂದರೆ 0 ಬಿಟ್ಟು ಇನ್ನೆಲ್ಲ ಡಿಜಿಟ್ಸನ್ನು ನಾವು ಸಿಗ್ನಿಫಿಕೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಅಲ್ಲೊಂದು ವ್ಯಾಲ್ಯೂ ತೋರಿಸಿದೆ ನೋಡಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟೇಕನ್ ಅ ಫಿಸಿಕಲ್ ಕ್ವಾಂಟಿಟಿ ದಟ್ ಈಸ್ 2.738 ಅಂತ ತೊಗೊಂಡಿದ್ದಾನೆ. 2.738 ನೋಡಿ, ದಿಸ್ ಈಸ್ one example for the physical quantity. And if you look at that quantity which contains the digits and all or nothing but non-zero digits ಅಂತ ಹೇಳ್ತೀವಿ. ನಾನ್-ಜೀರೋ ಡಿಜಿಟ್ಸ್ ಅಂತಂದ್ರೇನು, ಇಲ್ಲಿ 0 ಒಂದು ಕಡೆ ಅಂದರೆ ಒಂದೇ ಒಂದು ಜೀರೋನೂ ಕೂಡ ಬಂದಿಲ್ಲ. ಅಲ್ಲಿ ಬರುವಂಥ ಎಲ್ಲ ಡಿಜಿಟ್ಸು ನಾನ್-ಜೀರೋನೇ. 2 ನಾನ್-ಜೀರೋ, 3 ನಾನ್-ಜೀರೋ, 7 ನಾನ್-ಜೀರೋ ಆ್ಯಂಡ್ 8 ನಾನ್-ಜೀರೋ. ಆ್ಯಂಡ್ ಇಲ್ಲಿ ಬರೋವಂಥ ಎಲ್ಲ ಡಿಜಿಟ್ಸ್ಗೆ ಒಂದು ಮೀನಿಂಗ್ ಇರುತ್ತೆ, ಒಂದು ವ್ಯಾಲ್ಯೂನ ಕೊಡ್ತೀವಿ. ದೇರ್ಫೋರ್ ಆಲ್ ದೀಸ್ ಡಿಜಿಟ್ಸ್ ದೇ ಆರ್ ಸಿಗ್ನಿಫಿಕೆಂಟ್. ಅಂದರೆ ದ ಕನ್ಕ್ಲೂಷನ್ ಈಸ್ ದಟ್ ಈ ಕ್ವಾಂಟಿಟಿನಲ್ಲಿ, ನಾನು ತಗೊಂಡಂಥ ಈ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತಂದರೆ ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್. ಅಂದರೆ ದೇರ್ ಆರ್ 4 ಡಿಜಿಟ್ಸ್ ಆರ್ ದೇರ್, ದೇ ಆರ್ ಪ್ರೆಸೆಂಟ್ ಇನ್ ದ ಕ್ವಾಂಟಿಟಿ and all the 4 digits they are significant. ಗೊತ್ತಾಯ್ತಲ್ಲ? ಇದು ಫಸ್ಟ್ ರೂಲ್ ಹೇಳುತ್ತೆ. ಸೊ ಯಾವುದೇ ಕ್ವಾಂಟಿಟಿನಲ್ಲಿ ಬರುವಂತಹ ಎಲ್ಲ ನಾನ್-ಜೀರೋ ಡಿಜಿಟ್ಸು ದೇ ಆರ್ ಸಿಗ್ನಿಫಿಕೆಂಟ್. ಇದು ಫಸ್ಟ್ ರೂಲ್ ಅಂತ ಹೇಳ್ತೀವಿ. ನಿಮ್ಗೆ ಅರ್ಥ ಆಗಿದೆಯಲ್ಲ? ಸೆಕೆಂಡ್ ರೂಲ್ ಏನು ಹೇಳುತ್ತೆ ನೋಡೋಣ. ಫಸ್ಟ್ ರೂಲ್ ಹೋಯ್ತು ಈಗ. ಹಾಗಿದ್ರೆ ಸೆಕೆಂಡ್ ರೂಲ್ ಏನು? ಇನ್ ಕೇಸ್ ಆ ಫಿಸಿಕಲ್ ಕ್ವಾಂಟಿಟಿನಲ್ಲಿ 0 ಏನಾದರೂ ಬಂದರೆ, ವೆದರ್ ದೋಸ್ ಜೀರೋಸ್ ವೆದರ್ ದೇ ಆರ್ ಸಿಗ್ನಿಫಿಕೆಂಟ್ ಆರ್ ನಾನ್ ಸಿಗ್ನಿಫಿಕೆಂಟ್ ಆರ್ ಇನ್ಸಿಗ್ನಿಫಿಕೆಂಟ್ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅಲ್ಲಿ ನಿಮಗೆ ಒಂದು ಕ್ಲಿಯರಾಗಿ ಅರ್ಥ ಆಯ್ತು, ಇಲ್ಲಿ ಅಂಡರ್ಸ್ಟುಡ್ಡೋದು ಏನು ಅಂತಲೇ, ಬರುವಂತಹ ಎಲ್ಲ 0 ಬಿಟ್ಟು ಇನ್ನೆಲ್ಲಿ ಉಳಿದವೆಲ್ಲ ಸಿಗ್ನಿಫಿಕೆಂಟ್ ಅಂತ ಗೊತ್ತಾಗೋಯ್ತು. ಈಗ ಇನ್ ಕೇಸ್ ಕ್ವಾಂಟಿಟಿನಲ್ಲಿ, ಆ ಕ್ವಾಂಟಿಟಿನಲ್ಲಿ 0 ಏನಾದರೂ ಬಂದರೆ ಈಗ ಅದು ಸಿಗ್ನಿಫಿಕೆಂಟಾ ಅಥವಾ ಇನ್ಸಿಗ್ನಿಫಿಕೆಂಟಾ ಅಂತ ಅಂದಾಗ ದಟ್ ಡಿಪೆಂಡ್ಸ್ ಆನ್ ದ ಸರ್ಕಮ್ಸ್ಟೆನ್ಸಸ್ ಅಥವಾ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ ಇಲ್ಲಿ. ಕೆಲವೊಂದು ಕಡೆ 0 ಸಿಗ್ನಿಫಿಕೆಂಟ್ ಆಗುತ್ತೆ, ಕೆಲವೊಂದು ಕಡೆ 0 ಸಿಗ್ನಿಫಿಕೆಂಟ್ ಆಗೋದಿಲ್ಲ. ಹಾಗಿದ್ರೆ ಯಾವಾಗ 0 ಬಂದಾಗ ಕ್ವಾಂಟಿಟಿನಲ್ಲಿ ಯಾವಾಗ ಅದು ಇನ್ಸಿಗ್ನಿಫಿಕೆಂಟ್ ಆಗುತ್ತೆ ಮತ್ತು ಯಾವಾಗ ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟು ಒಂದು 3 ರೂಲ್ಸು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ನೋಡಿ. ದ ಸೆಕೆಂಡ್ ರೂಲ್ ಹೇಳ್ತಾ ಇದೆ ನೋಡಿ, ಆಲ್ ದ ಜೀರೋಸ್ ಬಿಟ್ವೀನ್ 2 ನಾನ್-ಜೀರೋ ಡಿಜಿಟ್ಸ್. ಇನ್ ಕೇಸ್ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಆ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಒಂದು 0 ಇದೆ ಆ್ಯಂಡ್ ಆ 0 ಹೆಂಗೆ ಬರ್ತಾ ಇದೆ ಅಂತಾನೆ, ವಿಚ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ 2 ನಾನ್-ಜೀರೋ ಡಿಜಿಟ್ಸ್. ಆ್ಯಂಡ್ ಆ ಕೇಸ್ನಲ್ಲಿ ದ ಜೀರೋಸ್ ಏನಿದೆ, ಆ ಕ್ವಾಂಟಿಟಿನಲ್ಲಿ ಬಂದಿರೋವಂಥ 0 ಏನಿದೆ, ಆ್ಯಂಡ್ ದಟ್ 0 ವಿಚ್ ಈಸ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ? ಅಂದರೆ ಅಲ್ಲೊಂದು ಎಕ್ಸಾಂಪಲ್ ತೋರಿಸ್ತೇವೆ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ವ್ಯಾಲ್ಯೂ ತೊಗೊಂಡಿದ್ದಾನೆ, 209 ಅಂತ ತೊಗೊಂಡಿದ್ದಾನೆ. 209 ತೊಗೊಂಡಿದ್ದಾನೆ. ಇಲ್ಲಿ 2 ಡಿಜಿಟು ನಾನ್-ಜೀರೋ ಡಿಜಿಟ್ ಇದೆ, ದೇ ಆರ್ ಸಿಗ್ನಿಫಿಕೆಂಟ್. ಫಸ್ಟ್ ರೂಲಲ್ಲೇ ಹೇಳ್ಬಿಟ್ಟಿದ್ದಾನೆ, ನಾನ್-ಜೀರೋ ಡಿಜಿಟ್ಸ್ ದೇ ಆರ್ ಸಿಗ್ನಿಫಿಕೆಂಟ್ ಅಂತ ಹೇಳ್ಬಿಟ್ಟ. ಬಟ್ ವಾಟ್ ಅಬೌಟ್ ಇನ್ ದ ಪ್ರೆಸೆನ್ಸ್ ಆಫ್ 0 ಅಂತಂದರೆ, ಇನ್ ಕೇಸ್ 0 ಏನಾದರೂ ಬಿಟ್ವೀನ್ 2 ನಾನ್-ಜೀರೋ ಡಿಜಿಟ್ಸ್ ಮಧ್ಯದಲ್ಲಿ ಏನಾದರೂ ಬಂದರೆ, ಇದು ಮಧ್ಯ ಬರ್ತಾಯಿದೆ ನೋಡಿ. ಈ ಕೇಸ್ನಲ್ಲಿ ದಿಸ್ 0 ಏನಿದೆ, ಈ 0 ಬಂದು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ತೀವಿ. ಇಟ್ ಈಸ್ ಸಿಗ್ನಿಫಿಕೆಂಟ್. Therefore, the second rule says that if the zeros or if it is present or if it comes between the 2 non-zero digits, ಆ ಕಂಡೀಷನಲ್ಲಿ ಅಲ್ಲಿ ತಗೊಂಡಿರುವಂಥ 0 ಏನು, ಇಟ್ ಈಸ್ ಸಿಗ್ನಿಫಿಕೆಂಟ್. ಅಂದರೆ ಅದಕ್ಕೊಂದು ಮೀನಿಂಗ್ ಇದೆ, ಅದಕ್ಕೊಂದು ವ್ಯಾಲ್ಯೂ ತೋರಿಸುತ್ತೆ, ಅದಕ್ಕೊಂದು ವ್ಯಾಲ್ಯೂ ಕೊಡುತ್ತೆ ಅಂತ ಅರ್ಥ. ಸೊ ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತೀನಿ ನೋಡಿ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇನ್ ಕೇಸ್
ಇಲ್ಲಿ ಅಬ್ಸರ್ವ್ ಮಾಡಿ, ದ ಸೆಕೆಂಡ್ ವ್ಯಾಲ್ಯೂ ಇನ್ನೊಂದು ಹೇಳ್ತಾ ಇದ್ದೀನಿ, 3.002 ಅಂತ ತೊಗೊಂಡಿದ್ದೇನೆ. ಇಲ್ಲಿ ಈ ಕ್ವಾಂಟಿಟಿನಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ದೇರ್ ಆರ್ 2 zeros are present and both the zeros they are present in the middle and they are present between the 2 non-zero digits. Once again, ಲೆಫ್ಟ್ ಸೈಡ್ನಲ್ಲಿ ಒಂದು non-zero ಡಿಜಿಟು, ರೈಟ್ ಸೈಡ್ನಲ್ಲಿ ಇನ್ನೊಂದು non-zero ಡಿಜಿಟ್ ಇದೆ, ಮಧ್ಯದಲ್ಲಿ 2 0 ಬಂದಿದೆ. ನೋ ಮ್ಯಾಟರ್ ವೆದರ್ ಇಟ್ ಈಸ್ ಡೆಸಿಮಲ್ ಪಾಯಿಂಟ್, ವೆದರ್ ಇಟ್ ಈಸ್ ಪ್ರೆಸೆಂಟ್ ಆರ್ ನಾಟ್. ಇಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ ಇದೆ, ಅದು ಇರಲಿ ಬಿಡಲಿ, ಬಿಟ್ವೀನ್ 2 non-zero digits ಏನಾದರೂ zeros ಬಂದರೆ and all the zeros they are present between the 2 non-zero digits, they are always significant. ಅರ್ಥ ಆಗಿದೆಯಲ್ಲ? ಅಂದರೆ ಝೀರೋ ಕ್ವಾಂಟಿಟಿನಲ್ಲಿ ಝೀರೋ ಇದ್ದಾಗ ಯಾವಾಗ ಅದು ಸಿಗ್ನಿಫಿಕೆಂಟ್ ಆಗುತ್ತೆ ಅಂತ ಒಂದು ಸಿಚುಯೇಷನಲ್ಲಿ ಹೇಳ್ದ. ಏನು? ಇಫ್ ದ ಝೀರೋಸ್ ಇಫ್ ದ ಕಮಿಂಗ್ ಇನ್ ಬಿಟ್ವೀನ್ ದ 2 non-zero digits, ಆ ಕೇಸ್ನಲ್ಲಿ ಆ ಝೀರೋಸನ್ನು ನಾವು ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇದು ಸೆಕೆಂಡ್ ರೂಲ್ ಅಂತ ಹೇಳುತ್ತೆ. ಆ್ಯಂಡ್ ದ ಥರ್ಡ್ ರೂಲ್ ನೋಡಿ, ದ ಥರ್ಡ್ ರೂಲ್ ಏನು ಹೇಳುತ್ತೆ ನೋಡಿ, ಇಫ್ ದ ಮೆಜರ್ಮೆಂಟ್ ಆಫ್ ನಂಬರ್ ಈಸ್ ಲೆಸ್ ದೆನ್ 1 ಆ್ಯಂಡ್ ದ ಝೀರೋ ಆನ್ ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಆ್ಯಂಡ್ ಟು ದ ಲೆಫ್ಟ್ ಆಫ್ ದ ಫಸ್ಟ್ non-zero digit ಆರ್ ನಾನ್ ಸಿಗ್ನಿಫಿಕೆಂಟ್. ಅರ್ಥ ಆಗ್ತಿದೆ? ಅಥವಾ ಇದನ್ನ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ಇನ್ ಕೇಸ್ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಯಾವುದೇ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಇಫ್ ದ ಝೀರೋಸ್ ಆರ್ ಕಮಿಂಗ್ ಬಿಫೋರ್ ದ non-zero digits ಲೈಕ್ ದಿಸ್. ಇನ್ ಕೇಸ್ ನನ್ನ ಹತ್ರ ಒಂದು ಫಿಸಿಕಲ್ ಕ್ವಾಂಟಿಟಿ ನಾನು ಬರ್ಕೊಂಡಿದ್ದೀನಿ ನೋಡಿ, 0.002 ಅಂತ ಬರ್ಕೊಂಡಿದ್ದೀನಿ. ಇವುಗಳನ್ನ ನಾವು ಟ್ರೈಲಿಂಗ್ ಝೀರೋಸ್ ಅಂತ ಕರಿತೀವಿ. ಟ್ರೈಲಿಂಗ್ ಝೀರೋಸ್ ಅಂತಂದರೆ ದೆ ಕಮ್ ಬಿಫೋರ್ ದ non-zero digit, ಅಂದರೆ non-zero ಡಿಜಿಟ್ನ ಹಿಂಭಾಗಕ್ಕೆ ಬರುವಂಥ ಜೀರೋಸು. ಇದು ಹೇಳ್ತಾ ಇದೆ ನೋಡಿ. ಸೊ ದೇಫು ಇಲ್ಲಿಂದ ತಗೊಳ್ತೀವಿ ನೋಡಿ, ಇಫ್ they are present right to the decimal point and to the left of the first non-zero digit, they are said to be non-significant. ಅಂದರೆ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲೊಂದು non-zero digit ಇದೆ, ಈ non-zero digit ಹಿಂಭಾಗದಲ್ಲಿ ಬರುವಂಥ ಎಲ್ಲ ಜೀರೋಸು, ಎಷ್ಟೇ ಜೀರೋಸ್ ಇಲ್ಲಿ ದೇಫೋ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಜೀರೋಸ್ ಇದೆ, ಡೆಸಿಮಲ್ ಪಾಯಿಂಟ್ ಆದಮೇಲೆ 2 0 ಇದೆ, ಆ 2 0 ಆದಮೇಲೆ ಒಂದು non-zero digit 2 ಇದೆ. ಸೊ ಈಗ ಈ ಜೀರೋಸ್ ಏನಿದೆ ಇವುಗಳನ್ನ ನಾವು ಟ್ರೈಲಿಂಗ್ ಝೀರೋಸ್ ಅಂತ ಕರಿತೀವಿ. ಅಂದರೆ non-zero digit ಹಿಂಭಾಗದಲ್ಲಿ ಬರುವಂಥ ಜೀರೋಸನ್ನು ನಾವು ಟ್ರೈಲಿಂಗ್ ಝೀರೋಸ್ ಅಂತ ಕರಿತೀವಿ. ಈ ಟ್ರೈಲಿಂಗ್ ಝೀರೋಸ್ ಏನಾಗುತ್ತೆ, ಇಲ್ಲಿ ಸಿಗ್ನಿಫಿಕೆಂಟ್ ಆಗುತ್ತೆ ಅಥವಾ ಇನ್ಸಿಗ್ನಿಫಿಕೆಂಟ್ ಆಗುತ್ತೆ ಅಂತಂದರೆ ಸಚ್ ಅ ಟೈಪ್ ಆಫ್ ಜೀರೋಸ್ ದೇ ಆರ್ ಕಮಿಂಗ್ ಬಿಫೋರ್ ದ non-zero digits, ದೇ ಆರ್ ಸೆಟ್ ಟು ಬಿ ನಾನ್ ಸಿಗ್ನಿಫಿಕೆಂಟ್ ಆರ್ ದೇ ಆರ್ ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತಾನೆ. ಅರ್ಥ ಇದೆಯಲ್ಲ? ದೇಫೋ ನಾನು ಹೇಳಿದಲ್ಲಿ ಅಂದರೆ ಈ ಪಾಯಿಂಟಲ್ಲಿ ತೊಗೊಂಡ್ರೆ ಈ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಸರ್ ಅಂತಂದರೆ, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಓನ್ಲಿ 1 ಇಯರ್. ಯಾಕೆ ಬರೀ ಒಂದು ಅಂತಂದರೆ ಇಲ್ಲಿ ವ್ಯಾಲ್ಯೂ ಕೊಡೋವಂಥದ್ದು ಒಂದೇ ಒಂದು non-zero digit, ದಟ್ ಈಸ್ ಹಿಂದೆ ಬರುವಂಥ ಜೀರೋಸ್ ಏನಿದೆ ಅದಕ್ಕೆ ವ್ಯಾಲ್ಯೂ ಬರೋದಿಲ್ಲ, ವ್ಯಾಲ್ಯೂ ಸಿಗೋಲ್ಲ, ದೇಫೋ ದೇ ಆರ್ ಇನ್ಸಿಗ್ನಿಫಿಕೆಂಟ್. ದೇಫೋ ಇನ್ ದಿಸ್ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಟ್ ಈಸ್ ಈಕ್ವಲ್ ಟು ಓನ್ಲಿ 1. ಅರ್ಥ ಆಗಿದೆಯಲ್ಲ? ಅಂದರೆ ಯಾವುದೇ ಕ್ವಾಂಟಿಟಿನಲ್ಲಿ ಝೀರೋ ಏನಾದರೂ non-zero digit ಹಿಂಭಾಗಕ್ಕೆ ಬಂದರೆ ಆ ಜೀರೋಸು ನಮಗೆ ಇನ್ಸಿಗ್ನಿಫಿಕೆಂಟ್ ಆಗುತ್ತೆ. ಸೆಕೆಂಡ್ ರೂಲ್ನಲ್ಲಿ ಹೇಳಿದ್ದೆ ನಿಮಗೆ. ಸೊ 809 ಅಂತ ತಗೊಂಡೆ, ಇಲ್ಲಿ 8 ಮತ್ತು 9 ಸಿಗ್ನಿಫಿಕೆಂಟು, ಮಧ್ಯದಲ್ಲಿ ಬರುವಂಥ ಜೀರೋ ಅದೂ ಸಿಗ್ನಿಫಿಕೆಂಟು. ಹಾಗಿದ್ರೆ ಈ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಸರ್ ಅಂತ ಕೇಳಿದ್ರೆ ಎಷ್ಟು ಬರುತ್ತೆ ಇವಾಗ? ದಿಸ್ ಕ್ವಾಂಟಿಟಿ ವಿಚ್ ಕಂಟೈನ್ಸ್ 3 significant figures, not the 2, which contains 3 significant figures. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ, 10001. I have taken another physical quantity 10001. Once again here also how many significant figures are there antane, here the total number of significant figures it is equal to 5, in which 2 ones ಬರುತ್ತೆ and including 3 zeros, and all the 3 zeros and the 2 non-zero digits they are the significant. Totally ಇಲ್ಲಿ ನಮಗೆ 5 significant figures ಬರ್ತಾ ಇದೆ.
ಆ್ಯಂಡ್ ಸಿಮಿಲರ್ಲಿ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಇನ್ನೊಂದು ಕ್ವಾಂಟಿಟಿ ತೊಗೊಂಡಿದ್ದೇನೆ. ಐ ಹ್ಯಾವ್ ಟೇಕನ್ ದಟ್ ಆಸ್ 0.00807. ಈ ಕ್ವಾಂಟಿಟಿನಲ್ಲಿ ನೋಡಿ, ಇಲ್ಲಿ ಜೀರೋಸ್ ಎರಡು ಕಡೆ ಬರ್ತಾ ಇದೆ. ಒಂದು ಕಡೆ ಜೀರೋ ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಟು ನಾನ್ ಜೀರೋ ಡಿಜಿಟ್ಸ್, ಇನ್ನೊಂದು ಸೈಡಲ್ಲಿ ಟ್ರೈಲಿಂಗ್ ಜೀರೋಸ್ ಇದೆ. ಈ ಕಂಡೀಷನಲ್ಲಿ ಈ ಟ್ರೈಲಿಂಗ್ ಜೀರೋಸ್ ಏನು ಬರುತ್ತೆ, ದೇ ಆರ್ ಇನ್ಸಿಗ್ನಿಫಿಕೆಂಟ್. ಆಗಲೇ ಹೇಳಿದ್ದಾನೆ ಅದು, ದೇ ಆರ್ ಇನ್ಸಿಗ್ನಿಫಿಕೆಂಟ್. ಬಟ್ ವಾಟ್ ಅಬೌಟ್ ದಿಸ್ ಜೀರೋ ಅಂತಂದರೆ, ದಿಸ್ ಜೀರೋ ವಿಚ್ ಇಸ್ ಸಿಗ್ನಿಫಿಕೆಂಟ್ ಆಬ್ವಿಯಸ್ಲಿ. ಗೊತ್ತಾಯ್ತಲ್ಲ. ದೇರ್ಫೋರ್ ಈ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಬರುತ್ತೆ ಸರ್ ಅಂತಂದರೆ, ಸೊ ಯು ಕ್ಯಾನ್ ಸೇ ಹಿಯರ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇಟ್ ಈಸ್ ಈಕ್ವಲ್ ಟು ಇದಿಷ್ಟು, ಇದು 3 ಡಿಜಿಟು ನಮಗೆ ಸಿಗ್ನಿಫಿಕೆಂಟ್ ಆಗುತ್ತೆ. ದೇರ್ಫೋರ್ ಇನ್ ದಿಸ್ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಟ್ ಈಸ್ ಈಕ್ವಲ್ ಟು 3. ಅರ್ಥ ಆಯ್ತಲ್ಲ. ದೇರ್ಫೋರ್ ದಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ರೂಲ್ ಅಂತ ಹೇಳುತ್ತೆ. ದ ಟ್ರೈಲಿಂಗ್ ಜೀರೋಸ್, ದಟ್ ಮೀನ್ಸ್ ಇಫ್ ದ ಜೀರೋಸ್ if they are coming before any non-zero digits and in such a condition zeros are said to be insignificant ಅಂತ ಹೇಳ್ತಾನೆ. ಬಟ್ zeros if they are coming in between the two non-zero digits ಬಂದರೆ ಅವಾಗ ಅದು ಸಿಗ್ನಿಫಿಕೆಂಟ್ ಆಗುತ್ತೆ. ಇದು ಥರ್ಡ್ ರೂಲ್ ಅಂತ ಹೇಳ್ತೀವಿ. ನೆಕ್ಸ್ಟು ಅನದರ್ ಫೋರ್ತ್ ರೂಲ್ ಅಂತ ತಗೊಳ್ತಾನೆ. ನೆಕ್ಸ್ಟ್ ರೂಲು ಇದನ್ನು ನಾವು ಲೀಡಿಂಗ್ ಜೀರೋಸ್ ಅಂತ ಹೇಳ್ತೀವಿ. ಲೀಡಿಂಗ್ ಜೀರೋಸ್ ಅಂತಂದ್ರೆ ಏನು, the terminal or the trailing zeros ಅಂತ ಹೇಳ್ತಾರೆ. in a number without a decimal point they are not significant. ಅಂದರೆ ಟ್ರೈಲಿಂಗ್ ಜೀರೋ ಆಲ್ರೆಡಿ ಹೇಳಿದ್ದೀನಿ. ಇನ್ ಕೇಸ್ ಟ್ರೈಲಿಂಗ್ ಜೀರೋ ಅಂತಂದರೆ, ಇನ್ ಕೇಸ್ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿಯಲ್ಲಿ 0.008 ಅಂತ ಸುಮ್ಮನೆ ಬರ್ಕೊಂಡೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಯಾವುದೋ ಡೆಸಿಮಲ್ ಪಾಯಿಂಟ್ ತೋರಿಸಿಲ್ಲ ನಾನು. ಈ ಕಂಡೀಷನಲ್ಲಿ ಈ 8 ಹಿಂಬಾಗಕ್ಕೆ ಬರೋವಂಥ 3 ಡಿಜಿಟ್ಸ್ ಇದು ಟ್ರೈಲಿಂಗ್ ಜೀರೋಸು. ದೇ ಆರ್ ಇನ್ಸಿಗ್ನಿಫಿಕೆಂಟ್, ದೇ ಆರ್ ನಾಟ್ ಸಿಗ್ನಿಫಿಕೆಂಟ್, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಇನ್ನೊಂದು ಕಡೆ ಹೇಳ್ತಾ ಇದ್ದೀನಿ, ಇಲ್ಲಿ ದ ಟರ್ಮಿನಲ್ ಜೀರೋಸ್ ಅಂತ ಹೇಳ್ತಾ ಇದ್ದೀನಿ. ಟರ್ಮಿನಲ್ ಜೀರೋಸ್ ಅಂತ ಫಾರ್ ಎಕ್ಸಾಂಪಲ್ 100 ಅಂತ ಬರ್ಕೊಂಡೆ ನಾನು. 100 ಅಂತ ಬರ್ಕೊಂಡಿದ್ದೀನಿ. ಈಗ ಈ 100ಅಲ್ಲಿ ಇದನ್ನ ನಾವು ಟರ್ಮಿನಲ್ ಜೀರೋಸ್ ಅಥವಾ ಲೀಡಿಂಗ್ ಜೀರೋಸ್ ಅಂತ ಕರಿತೀವಿ. ಆಯಿತಾ. ಸೊ ಈ ಕೇಸ್ನಲ್ಲಿ ದ ಲೀಡಿಂಗ್ ಜೀರೋಸ್ ಆರ್ ದ ಟರ್ಮಿನಲ್ ಜೀರೋಸ್, ದೀಸ್ ಜೀರೋಸ್ ಏನಾಗುತ್ತೆ ಅವಾಗ ಸಿಗ್ನಿಫಿಕೆಂಟ್ ಆಗುತ್ತಾ ಅಥವಾ ಇನ್ಸಿಗ್ನಿಫಿಕೆಂಟ್ ಆಗುತ್ತಾ ಅಂತಂದರೆ, ಈ ಕಂಡೀಷನಲ್ಲಿ ಸೊ ದೀಸ್ 2 ಜೀರೋಸ್ ಏನಿದೆ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಯಾವಾಗ ಅದು ಸಿಗ್ನಿಫಿಕೆಂಟ್ ಆಗೋದಿಲ್ಲ ಅಂತಂದರೆ, ಇಫ್ ದೇರ್ ಈಸ್ ನೋ ಡೆಸಿಮಲ್ ಪಾಯಿಂಟ್. ನೋಡಿ ಅಬ್ಸರ್ವ್ ಮಾಡಿ, ಈ 100ಅಲ್ಲಿ ನಾನು ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಅಂತ ತೋರಿಸಿಲ್ಲ ನಾನು, ಅಂದರೆ ಅದನ್ನು ಇಟ್ಟಿಲ್ಲ ನಾನು. ಇನ್ ಕೇಸ್ ಈ ರೀತಿ ಇಟ್ಟಿಲ್ಲ ಅಂತ ಅಂದಾಗ ಲೀಡಿಂಗ್ ಜೀರೋಸು ಎಷ್ಟೇ ಜೀರೋಸ್ ಬರಲಿ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್ ಅಂತ ಅರ್ಥ. ಗೊತ್ತಾಗ್ತಿದೆಯಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ 12.3 ಇಟ್ ಈಸ್ ಈಕ್ವಲ್ ಟು 1230 ಸೆಂಟಿಮೀಟರ್ ಆರ್ ಇಟ್ ಈಸ್ ಈಕ್ವಲ್ ಟು 12,300 ಮಿಲಿಮೀಟರ್ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು ಮೂರೂ ಸಪ್ರೇಟಾಗಿ ಬರ್ಕೊಂಡ್ರೆ ನೋಡಿ, ಈ ಕಡೆ ತೋರಿಸ್ತಾ ಇದ್ದೇನೆ. 12.3 ಅಂತಂದರೆ ಈ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಜೀರೋಸ್ ಇಲ್ಲ, ಆಲ್ ಆರ್ ನಾನ್ ಜೀರೋ ಡಿಜಿಟ್ಸ್. ಹಿಯರ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಟ್ ಈಸ್ ಈಕ್ವಲ್ ಟು 3. ಆರ್ ಇನ್ ಕೇಸ್ 12.3 ಮೀಟರ್ಸನ್ನು ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡಿದ್ರೆ 1230 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಇದು ಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಇದು 1230 ಸೆಂಟಿಮೀಟರ್. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ವಾಂಟಿಟಿನಲ್ಲಿ 0 ಇದೆ, ಬಟ್ ಆ 0 ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ. ದೇರ್ಫೋರ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಟಿಲ್ಲ ಅಂತಂದರೆ ಈ 0 ಬಂದು ಇನ್ಸಿಗ್ನಿಫಿಕೆಂಟ್ ಆಗುತ್ತೆ. ದೇರ್ಫೋರ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಟ್ ಈಸ್ ಈಕ್ವಲ್ ಟು ಅಗೇನ್ 3. ಇನ್ ಕೇಸ್ ಅದನ್ನು ಮಿಲಿಮೀಟರ್ ಕನ್ವರ್ಟ್ ಮಾಡಿದೆ ಕೊನೆಗೆ 12.3 ಮೀಟರನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿ ಅದನ್ನು ಫರ್ದರ್ ಅದನ್ನು ಮಿಲಿಮೀಟರ್ ಕನ್ವರ್ಟ್ ಮಾಡಿದಾಗ 12,300 ಮಿಲಿಮೀಟರ್ ಅಂತ ತಗೊಳ್ತೀನಿ. ಹಾಗಿದ್ರೆ ವಾಟ್ ಅಬೌಟ್ ಇನ್ ದಿಸ್ ಕೇಸ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂತಾನೆ, ಒನ್ಸ್ ಅಗೇನ್ ಇಟ್ ಈಸ್ ಈಕ್ವಲ್ ಟು 3. ಯಾವುದ್ಯಾವುದು ಅಂತ 1, 2, 3 ಮಾತ್ರ ಇಲ್ಲಿ ಸಿಗ್ನಿಫಿಕೆಂಟು. ಈ 2 ಜೀರೋಸ್ ಏನಿದೆ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್.
ಸೊ ಯಾಕೆ ಅಂತಂದರೆ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಟಿಲ್ಲ, ಡೆಸಿಮಲ್ ಪಾಯಿಂಟ್ ಬಂದಿಲ್ಲ, ದೇರ್ಫೋರ್ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಗೊತ್ತಾಗಿದ್ದಿಲ್ಲ. ದೇರ್ಫೋರ್ ಲೀಡಿಂಗ್ ಝೀರೋಸ್ ಇದ್ದು ಆ ಲೀಡಿಂಗ್ ಝೀರೋಸ್ ಹಿಂಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಂದರೆ ಆ ಝೀರೋಸನ್ನು ನಾವು ದೇ ಆರ್ ನಾಟ್ ಸಿಗ್ನಿಫಿಕೆಂಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಫೋರ್ತ್ ರೂಲ್ ಅಂತ ಹೇಳ್ತಾನೆ. ಇನ್ ಕೇಸ್ ದ ಲೀಡಿಂಗ್ ಝೀರೋಸ್ ಇನ್ ಎ ನಂಬರ್ ವಿತ್ ಎ ಡೆಸಿಮಲ್ ಪಾಯಿಂಟ್ ಏನಾದರೂ ಬಂದರೆ ಅಥವಾ ಆ ಟರ್ಮಿನಲ್ ಝೀರೋಸ್ ಏನಾದರೂ ಬಂದರೆ ಯಾವಾಗ ಬರುತ್ತೆ? ಇಫ್ ದಟ್ ಝೀರೋಸ್ ಇಫ್ ದೇ ಆರ್ ಪ್ರೆಸೆಂಟ್ ಟುವರ್ಡ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್ ಬಂದರೆ, ಇಲ್ಲೊಂದು ವ್ಯಾಲ್ಯೂ ತೊಗೊಂಡಿದ್ದ ನೋಡಿ 3.800 ಅಂತ ತೊಗೊಂಡಿದ್ದಾನೆ ನೋಡಿ. ಈ ಕಂಡೀಷನಲ್ಲಿ ಇಲ್ಲಿ ಟರ್ಮಿನಲ್ ಝೀರೋಸ್ ಬರ್ತಾ ಇದೆ, ಲೀಡಿಂಗ್ ಝೀರೋಸ್ ಬರ್ತಾ ಇದೆ. ಇನ್ ಕೇಸ್ ಇಫ್ ದ ಝೀರೋಸ್ ಇಫ್ ದೇ ಆರ್ ಪ್ರೆಸೆಂಟ್ ಟುವರ್ಡ್ಸ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್ ಆಫ್ಟರ್ ಎ ನಾನ್ ಝೀರೋ ಡಿಜಿಟ್. ಎಲ್ಲ ಅಬ್ಸರ್ವ್ ಮಾಡಿ, ಇಲ್ಲೂ 2 ಝೀರೋ ಬರ್ತಾ ಇದೆ. ಬಟ್ ಈ ಝೀರೋ ಯಾವ ಕಡೆಗಿದೆ ಅಂತಂದರೆ ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಆದಮೇಲೆ ಝೀರೋಸ್ ಬಂದಿದೆ. ಇನ್ ಕೇಸ್ ಈ ರೀತಿ ಟರ್ಮಿನಲ್ ಝೀರೋಸು ಟುವರ್ಡ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟಿಗೆ ಬಂದರೆ ಅಂಥ ಕಂಡೀಷನಲ್ಲಿ ದೀಸ್ 2 ಝೀರೋಸ್ ದೇ ಆರ್ ಸಿಗ್ನಿಫಿಕೆಂಟ್, ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ದೇರ್ಫೋರ್ ಈ ಕಂಡೀಷನಲ್ಲಿ ಈ ಕ್ವಾಂಟಿಟಿ ಏನು ತೊಗೊಂಡಿದ್ದೀನಿ, ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಸರ್ ಅಂತಂದರೆ ಅಲ್ಲಿ ದೇರ್ ಆರ್ ಟೋಟಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್. 3 ಈಸ್ ಎ ಸಿಗ್ನಿಫಿಕೆಂಟ್ ಫಿಗರ್, 8 ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್. ಇನ್ ಅಡಿಷನ್ ಟು ದಟ್ 0 ಆ್ಯಂಡ್ 0, 2 ಝೀರೋಸ್ ಏನಿದೆ ಆ್ಯಂಡ್ ಆಲ್ ದಿಸ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್ ಆ್ಯಂಡ್ ಟೋಟಲಿ ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ದೇರ್ಫೋರ್ ಝೀರೋಸ್ ಯಾವಾಗ ಸಿಗ್ನಿಫಿಕೆಂಟ್ ಆಗಲ್ಲ, ಯಾವಾಗ ಸಿಗ್ನಿಫಿಕೆಂಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು ಝೀರೋಸ್ ಏನಾದರೂ ಬಿಟ್ವೀನ್ 2 ನಾನ್ ಝೀರೋ ಡಿಜಿಟ್ಸ್ ಬಂದರೆ ಕ್ವಾಂಟಿಟಿನಲ್ಲಿ ಅದು ಸಿಗ್ನಿಫಿಕೆಂಟ್ ಆಗುತ್ತೆ. ಟ್ರೈಲಿಂಗ್ ಝೀರೋಸ್ ಇದ್ದರೆ ಅಂದರೆ ನಾನ್ ಝೀರೋ ಡಿಜಿಟ್ ಹಿಂಭಾಗಕ್ಕೆ ಬರೋವಂಥ ಝೀರೋಸ್ ಎಲ್ಲ ಇನ್ಸಿಗ್ನಿಫಿಕೆಂಟ್ ಇಫ್ ದೇ ಆರ್ ಪ್ರೆಸೆಂಟ್ ಟುವರ್ಡ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. ಸೊ ಇನ್ ಕೇಸ್ ಝೀರೋಸ್ ಏನಾದರೂ ಟರ್ಮಿನಲ್ಸ್ನಲ್ಲಿ ಬಂದು ಅಥವಾ ಎಂಡಿಂಗ್ ಝೀರೋಸ್ ಬಂದು ಎಂಡಿಂಗ್ ಝೀರೋಸ್ ಹಿಂದೆ ಮುಂದೆ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಲೇ ಆವಾಗಲೂ ಕೂಡ ಝೀರೋಸನ್ನು ನಾವು ನಾಟ್ ಸಿಗ್ನಿಫಿಕೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಲೀಡಿಂಗ್ ಝೀರೋಸ್ ಅಥವಾ ಎಂಡಿಂಗ್ ಝೀರೋಸ್ ಎಂಡಿಂಗ್ ಝೀರೋಸ್ ಏನಾದರೂ ಟುವರ್ಡ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟಿಗೆ ಬಂದರೆ ಆಫ್ಟರ್ ಎ ನಾನ್ ಝೀರೋ ಡಿಜಿಟ್, ಆ್ಯಂಡ್ ಆ ಕಂಡೀಷನಲ್ಲಿ ಅದನ್ನು ನಾವು ಏನಂತ ಕರಿತೀವಿ? ಸಿಗ್ನಿಫಿಕೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಇದಿಷ್ಟು ರೂಲ್ಸ್ ಟು ಕೌಂಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಿಮಗೆ ಹೇಳ್ತಾನೆ. ಸೊ ದೇರ್ಫೋರ್ ಒಂದಷ್ಟು ಎಕ್ಸಾಂಪಲ್ಸನ್ನು ಕೂಡ ನಿಮಗೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಕಡೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಒನ್ ಎ ಅಂತ ತೊಗೊಂಡಿದ್ದೀನಿ, ಅಲ್ಲೊಂದು ಕ್ವಾಂಟಿಟಿನ ತೋರಿಸಿದ್ದೀನಿ. ಸೊ 0.0035. ಇಲ್ಲಿ ಈ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂತಾನೆ ಜಸ್ಟ್ 2 ಅಂತ ತೊಗೊಂಡಿದ್ದಾನೆ. ಯಾವುದ್ಯಾವುದು? 3 and 5 ಆರ್ ಸಿಗ್ನಿಫಿಕೆಂಟ್. ಆ್ಯಂಡ್ ಬಿಫೋರ್ ದಟ್ 3 and 5 ಬರೋವಂಥ ಝೀರೋಸನ್ನು ನಾವು ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಟ್ರೈಲಿಂಗ್ ಝೀರೋಸ್ ದೇ ಆರ್ ಇನ್ಸಿಗ್ನಿಫಿಕೆಂಟ್. ಸೆಕೆಂಡ್ ಎಕ್ಸಾಂಪಲ್ ನೋಡಿ, 1.080. ಸೊ ಇಲ್ಲಿ 1.080 ಅಂತಂದರೆ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಝೀರೋ ವಿಚ್ ಈಸ್ ಕಮಿಂಗ್ ಇನ್ ಬಿಟ್ವೀನ್ ದ 2 non-zero digits, therefore it is significant. And the another zero, ending zero ಏನಿದೆ, which is present toward the right side of the decimal point after a non-zero digit, therefore ಇದನ್ನು significant. Therefore totally number of significant figures it is equal to 4 here. ಅರ್ಥ ಆಯ್ತಲ್ಲ? ಸೊ ಇದು ಸೆಕೆಂಡ್ ವ್ಯಾಲ್ಯೂ. ಥರ್ಡ್ ವ್ಯಾಲ್ಯೂ ನೋಡಿ, 2371 ಇದೆ ಆ್ಯಂಡ್ ಆಲ್ ಆರ್ non-zero digits, therefore 4 significant figures. ಆ್ಯಂಡ್ ದ ಫೋರ್ತ್ ಒನ್ ತೊಗೊಳ್ಳಿ. ಇಲ್ಲಿ 2.97 ಅಂತ ತೊಗೊಂಡಿದ್ದಾನೆ, ಇಂಟು 10⁵ ಅಂತ ತೊಗೊಂಡಿದ್ದಾನೆ. ಇಲ್ಲಿ 10 ಪವರ್ ಈ ಥರ ಏನಾದರೂ ಬಂದರೆ, ಇನ್ನೊಂದು ರೂಲಲ್ಲಿ ಹೇಳಿಲ್ಲ ಇದನ್ನು. ಸೊ ಯಾವುದೇ ಕ್ವಾಂಟಿಟಿನಲ್ಲಿ ನಿಮಗೆ ಈ ಥರ 10⁻⁴ ಸಮ್ ವ್ಯಾಲ್ಯೂಸ್ ಬಂದರೆ ಈ ವ್ಯಾಲ್ಯೂನ ನಾವು ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತಾನೆ. ಈ 10 ಪವರ್ ಮಲ್ಟಿಪಲ್ಸ್ ಏನು ಬರುತ್ತೆ ಇದನ್ನು ಇನ್ಸಿಗ್ನಿಫಿಕೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಈ ಕ್ವಾಂಟಿಟಿನ ಮಾತ್ರ ನಾವು ಸಿಗ್ನಿಫಿಕೆಂಟ್ ಅಂತ ಟ್ರೀಟ್ ಮಾಡ್ತೀವಿ. 2.97 3 ಡಿಜಿಟ್ ಇದೆ, 3 non-zero ಡಿಜಿಟು, ದೇರ್ಫೋರ್ ಇಟ್ ಈಸ್ ಸಿಗ್ನಿಫಿಕೆಂಟ್. ವೇರಾಸ್ 10 ಪವರ್ಸ್ ಏನು ಬರುತ್ತೆ ಅದು
ಇಟ್ ಈಸ್ ನಾಟ್ ಸಿಗ್ನಿಫಿಕೆಂಟ್. ಆ್ಯಂಡ್ ದ ಲಾಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಈ ಥರ ತೊಗೊಂಡಿದ್ದಾನೆ, ಯಾವುದು 1,00,000 ತೊಗೊಂಡಿದ್ದಾನೆ. 1,00,000 ಅಂದರೆ ಅಲ್ಲಿ ಒಂದು ನಾನ್ ಜೀರೋ ಡಿಜಿಟ್ ಇದೆ, 1 ಇದೆ. ಆ್ಯಂಡ್ ಆಫ್ಟರ್ 1 ದೇರ್ ಆರ್ 5 zeros ಆರ್ ದೇ, ಬಟ್ ಆ ಝೀರೋಸ್ ಮುಂದೆ ಡೆಸಿಮಲ್ ಪಾಯಿಂಟ್ ಇಲ್ಲ, ಅಥವಾ ಜೀರೋಸ್ ಹಿಂಭಾಗದಲ್ಲೂ ಡೆಸಿಮಲ್ ಪಾಯಿಂಟ್ ಇಲ್ಲ. ದೇರ್ಫೋರ್ ಆಲ್ ದೀಸ್ ಝೀರೋಸ್ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ದೇರ್ಫೋರ್ ಈ ಕೇಸ್ನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಟ್ ಈಸ್ ಈಕ್ವಲ್ ಟು ಓನ್ಲಿ 1. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ರೂಲ್ಸ್ ಟು ಫೈಂಡ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ ಕಣಪ್ಪ. ನಿಮ್ಗೆ ಅರ್ಥ ಆಗಿದೆ? ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನೀವು ಕೇಳ್ಬೋದು, ಡೌಟ್ಸ್ ಇದ್ದರೆ ಕೇಳ್ಬೋದು. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ರೂಲ್ಸ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾನೆ. ಇದಿಷ್ಟು ಅನದರ್ ಇಂಪಾರ್ಟೆಂಟ್ ಟರ್ಮ್ ವಿ ನೀಡ್ ಟು ಕಾನ್ಸಂಟ್ರೇಟ್ ವೆನ್ ವಿ ಆರ್ ಡೂಯಿಂಗ್ ಸರ್ಟನ್ ಮೆಜರ್ಮೆಂಟ್ ಇನ್ ದ ಮೆಜರ್ಮೆಂಟ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದೇನು ಬರುತ್ತೆ ಅಂತಂದರೆ, ಫಿಸಿಕ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ ನಮಗೆ ಇದೆಲ್ಲ ಹೇಳ್ಕೊಟ್ಟಿರ್ತಾರೆ, ಮತ್ತು ನಾನು ಇದನ್ನು ಸುಮ್ಮನೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ದ ನೆಕ್ಸ್ಟ್ ಸಿಂಪಲ್ ಕಾನ್ಸೆಪ್ಟ್ ಇಟ್ ಈಸ್ ಸಮಥಿಂಗ್ ಬಟ್ ದ ರೌಂಡಿಂಗ್ ಆಫ್ ದ ಫಿಗರ್ಸ್ ಅಂತ ಹೇಳ್ತಾನೆ. ರೌಂಡಿಂಗ್ ಆಫ್ ದ ಫಿಗರ್ಸ್, ರೌಂಡಿಂಗ್ ಆಫ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಏನಿದು ರೌಂಡಿಂಗ್ ಆಫ್ ದ ನಂಬರ್ ಅಂತಂದ್ರೆ ಏನು ಅಂತಾನೆ ಇಷ್ಟ ಹೇಳಿದ್ರು. ವೆರಿ ಸಿಂಪಲ್. ನಾನು ನಿನ್ನೆ ಹೇಳ್ತಾ ನಿಮಗೆ, ನನ್ನ ಹತ್ರ 99 ರೂಪಾಯಿ ಇದೆ. ಯಾರೋ ಬಂದು ಕೇಳಿದ್ರು ನಿನ್ನ ಹತ್ರ ಎಷ್ಟು ರೂಪಾಯಿ ಇದೆ ಅಂತ. ನನ್ನ ಹತ್ರ ಇದ್ದಿದ್ದು ಎಷ್ಟು 99 ಇತ್ತು. ನಾನೇನು ಮಾಡಿದೆ, ಇದನ್ನು ನಿಯರೆಸ್ಟ್ ಇಂಟೀಜರ್ಗೆ ರೌಂಡ್ ಆಫ್ ಮಾಡಿದೆ. ರೌಂಡ್ ಆಫ್ ಮಾಡಿಬಿಟ್ಟು ನನ್ನ ಹತ್ರ 100 ರೂಪಾಯಿ ಇದೆ ಅಂತ ಹೇಳಿದೆ. ಸೊ ಈ ಥರ ಅಂದರೆ, ಸೊ ಇಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಏನು ಬರುತ್ತೆ ಅಥವಾ ಕ್ವಾಂಟಿಟಿ ಏನು ಬರುತ್ತೆ, ಆ ಕ್ವಾಂಟಿಟಿನ ನಿಯರೆಸ್ಟ್ ಇಂಟೀಜರ್ಗೆ ನಾವು ಅದನ್ನು ಏನು ಮಾಡೋದು, ರೌಂಡಿಂಗ್ ಆಫ್ ಮಾಡೋದು ಅಥವಾ ಅಪ್ರಾಕ್ಸಿಮೇಟ್ ಮಾಡೋದು ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಫಿನಾಮಿನನ್ ಇಟ್ ಈಸ್ ನಥಿಂಗ್ ಬಟ್ ದ ರೌಂಡಿಂಗ್ ಆಫ್ ದ ಫಿಗರ್ಸ್ ಅಂತ ಹೇಳ್ತಾನೆ, ಅಥವಾ ರೌಂಡಿಂಗ್ ಆಫ್ ಎನಿ ಗಿವನ್ ನಂಬರ್ ಅಂತ ಹೇಳ್ತೀವಿ. ಸೊ ಯಾಕೆ ಮಾಡಬೇಕು ಇದನ್ನು, ರೌಂಡಿಂಗ್ ಆಫನ್ನು ಯಾಕೆ ಮಾಡಬೇಕು, ಸೊ ಯಾವಾಗ ಮಾಡ್ತೀವಿ ಇದನ್ನು ಅನ್ನೋದನ್ನು ಈಗ ಹೇಳ್ತಾ ಇದ್ದೀನಿ. ಸೊ 99 ರುಪೀಸ್ ಇದ್ದಿದ್ದನ್ನು ನಾನು 100 ಮಾಡಿಕೊಂಡೆ. ಯಾಕೆ ಮಾಡಿಕೊಂಡೆ ನಾನು ಅಂತಂದರೆ, ಸೊ 99 ರೂಪಾಯಿ ಅಂತಂದರೆ, ಸೊ ಅವರೇನೋ ಅನ್ಕೊಂಬಿಡ್ತಾರೆ, ನನ್ನ ಬಗ್ಗೆ ಚೀಪಾಗಿ ಕಾಣ್ತಾರೆ. ಅದ್ರ ಬದಲು 100 ರೂಪಾಯಿ ಇದೆ ಅಂತಂದರೆ ಅವ್ರಿಗೇನೋ ಒಂದು ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ರೌಂಡ್ ಆಫ್ ಮಾಡಿದೆ. 999 ರುಪೀಸ್ ಇತ್ತು. ಎಷ್ಟಿತ್ತು ಅಂತಂದರೆ 999 ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ಹಿಂಜರಿಕೆ ಆಯಿತು. ರೌಂಡ್ ಆಫ್ ಮಾಡಿಬಿಟ್ಟೆ, 1000 ಇದೆ ಅಂತ ತಲೆ ಎತ್ಕೊಂಡು ಹೇಳಿದೆ. ಆಗ ನನ್ನ ಇದರಲ್ಲಿ ನನ್ನ ಪ್ರಕಾರ ನನಗೊಂದು ವ್ಯಾಲ್ಯೂ ಸಿಕ್ತು ಅಥವಾ ನನಗೊಂದು ಸ್ಟೇಟಸ್ ಇದೆ ಅಂತ ಅವ್ರು ಅಂದ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಹಾಗೆ ದೇರ್ಫೋರ್ ಈ ಥರ ನಾನು ರೌಂಡ್ ಆಫನ್ನು ಮಾಡಿಕೊಂಡೆ. ಬಟ್ ಇಲ್ಲಿ ಮೆಜರ್ಮೆಂಟ್ ಮಾಡಬೇಕಾದ್ರೆ ಫಿಸಿಕಲ್ ಕ್ವಾಂಟಿಟಿನ ಹೌ ಟು ಯಾವಾಗ ರೌಂಡ್ ಆಫ್ ಮಾಡ್ತೀವಿ, ಯಾಕೆ ರೌಂಡ್ ಆಫ್ ಮಾಡ್ತೀವಿ, ಇದು ಪಾಯಿಂಟ್ ಈಗ. ಸೊ ದೇರ್ಫೋರ್ ಇಲ್ಲಿ ಹೇಳ್ತೀವಿ, ಇಲ್ಲಿ ನೀವು ಯಾವುದೇ ಒಂದು ಮೆಜರ್ಮೆಂಟ್ ಮಾಡಬೇಕಾದ್ರೆ, ಫಿಸಿಕಲ್ ಕ್ವಾಂಟಿಟಿನ ಮೆಜರ್ಮೆಂಟ್ ಮಾಡಬೇಕಾದ್ರೆ, ನಾನು ನಿನ್ನೆ ಹೇಳಿದೆ ನಿಮಗೆ, ಆಲ್ವೇಸ್ ದ ಮೆಜರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಸರ್ಟನ್ ಅಮೌಂಟ್ ಆಫ್ ಅನ್ಸರ್ಟನ್ಟಿ ಅಂತ ಹೇಳಿದ್ದೆ. ಯಾಕೆ ಅನ್ಸರ್ಟನ್ಟಿ ಬರುತ್ತೆ ಇಲ್ಲಿ ಅಂತ, ಬಿಕಾಸ್ ಆಫ್ ಸರ್ಟನ್ ಮಿಸ್ಟೇಕ್ಸ್ ಅಥವಾ ಎರರ್ಸ್ ದಟ್ ಐ ಹ್ಯಾವ್ ಕಮಿಟೆಡ್ ಅಂತ ಹೇಳಿದ್ದೆ. ಸೊ ದೇರ್ಫೋರ್ ಬಿಕಾಸ್ ಆಫ್ ಸರ್ಟನ್ ಎರರ್ಸ್ sometimes whatever that measurement which I have made over any physical quantity, and in such a condition the measurement of that physical quantity which is associated with certain amount of uncertainty ಅಂತ ಹೇಳ್ತಾನೆ. ಸೊ ಎಲ್ಲಿ ಬರುತ್ತೆ ಇದು ಅನ್ಸರ್ಟನ್ ಫಿಗರ್, ಎಲ್ಲಿ ಬರುತ್ತೆ ಅಂತ ಬಂದಾಗ ನೋಡಿ, ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ನಾನು ಯಾವುದೋ ಒಂದು ಮೆಜರ್ಮೆಂಟನ್ನು ಮಾಡಿದೆ, 1.885 ಸೆಂಟಿಮೀಟರ್ ಅಂತ ಯಾವುದೋ ಒಂದು ಮೆಜರ್ಮೆಂಟ್ ಮಾಡಿದೆ. ಯಾವುದೋ ಒಂದು ಲೆಂತ್ ಆಫ್ ಸಬ್ಟೆನ್ಸ್ನ ಮೆಜರ್ ಮಾಡ್ತಾ ಇದ್ದೆ. ಸೊ ಮೆಜರ್ ಮಾಡಿದಾಗ ನನಗೆ ಎಷ್ಟು ಬಂತು, 1.885 ಸೆಂಟಿಮೀಟರ್ ಅಂತ ಬಂತು. ಸೊ ದೇರ್ಫೋರ್ ಈ ಕ್ವಾಂಟಿಟಿನಲ್ಲಿ ನಾನು ತೊಗೊಂಡ್ರೆ ನೋಡಿ, 1.88 ಇಲ್ಲಿವರೆಗೂ ಏನು ಮೆಜರ್ ಮಾಡಿದ್ದೀನಿ ಇದಿಷ್ಟು ಕರೆಕ್ಟ್ ಇರುತ್ತೆ. ಇಟ್ ಈಸ್ ಹ್ಯಾವಿಂಗ್ ಸರ್ಟನ್ಟಿ ಅಂತ ಹೇಳ್ತಾನೆ. ಅಂದರೆ ಇಲ್ಲಿವರೆಗೆ ನಾನು ಪಕ್ಕ ಮೆಜರ್ಮೆಂಟ್ ಮಾಡಿದ್ದೀನಿ, ಅಪ್ ಟು ದ 3 ಡಿಜಿಟ್ಸ್ವರೆಗೆ ನಾನೇನು ಮೆಜರ್ ಮಾಡಿದ್ದೀನಿ ಅದು ಸರಿ ಇದೆ. ಬಟ್ ದ ಲಾಸ್ಟ್ ಡಿಜಿಟ್ ಏನಿದೆ, ಯಾವುದೇ ಕ್ವಾಂಟಿಟಿನಲ್ಲಿ ಯಾವುದೇ ಮೆಜರ್ಮೆಂಟ್ ಮಾಡಿದಾಗ ಒಂದು ಕ್ವಾಂಟಿಟಿನ, ಆ ಮೆಜರ್ಮೆಂಟ್ ಆಫ್ ದ ಕ್ವಾಂಟಿಟಿನಲ್ಲಿ ಅಥವಾ ಆ ಫಿಸಿಕಲ್ ಕ್ವಾಂಟಿಟಿನಲ್ಲಿ ದ ಲಾಸ್ಟ್ ಡಿಜಿಟ್ ಅಥವಾ ಫೈನಲ್ ಡಿಜಿಟ್ ಅಂತ ಏನು ತೊಗೊಳ್ತೀವಿ,
ಇಟ್ ಈಸ್ ನಥಿಂಗ್ ಬಟ್ ಎನ್ ಅನ್ಸರ್ಟನ್ ಡಿಜಿಟ್. ಅನ್ಸರ್ಟನ್ ಡಿಜಿಟ್ ಅಂತಂದರೆ ಇದು ಪಕ್ಕ 100% ಕರೆಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ವಿಚ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಸರ್ಟನ್ ಅಮೌಂಟ್ ಆಫ್ ಅನ್ಸರ್ಟನ್ಟಿ, ಪ್ಲಸ್ ಆರ್ ಮೈನಸ್ 1 or 2 ಈ ಥರ. ಅಂದರೆ ನಾನು 5 ಇದೆಯಲ್ವಾ, ಎಕ್ಸಾಕ್ಟ್ ವ್ಯಾಲ್ಯೂ 6 ಇರ್ಬೋದಿತ್ತು, ಬಟ್ ನನಗೆ 5 ಬಂತು. ಅಥವಾ ಸಮ್ಟೈಮ್ಸ್ ಎಕ್ಸಾಕ್ಟ್ ವ್ಯಾಲ್ಯೂ 4 ಇರಬೇಕಾಗಿತ್ತು, ನನಗೆ 5 ಬಂತು. ಹೀಗೆ ಆಲ್ವೇಸ್ ದ ಫೈನಲ್ ಡಿಜಿಟ್ ಆಫ್ ದಟ್ ಮೆಜರ್ಮೆಂಟ್ ವಿಚ್ ಈಸ್ ಆಲ್ವೇಸ್ ಹ್ಯಾವಿಂಗ್ ಅನ್ಸರ್ಟನ್ಟಿ. ಸೊ ಈ ಥರ ಫಿಸಿಕಲ್ ಕ್ವಾಂಟಿಟಿನಲ್ಲಿ, ಸೊ ಇಫ್ ದ ಫೈನಲ್ ಡಿಜಿಟ್ ಇಫ್ ಇಟ್ ಈಸ್ ಎನ್ ಅನ್ಸರ್ಟನ್ ಡಿಜಿಟ್ ಆಗಿದ್ದಾಗ, ಅಂಥ ಕಂಡೀಷನಲ್ಲಿ ನಾವೇನು ಮಾಡ್ಕೊಳ್ತೀವಿ, ಅದನ್ನು ಅಪ್ರಾಕ್ಸಿಮೇಟ್ ಮಾಡ್ತೀವಿ. ಅಂದರೆ ಒಂದು ನಿಯರೆಸ್ಟ್ ಇಂಟೀಜರ್ಗೆ ಅದನ್ನು ರೌಂಡ್ ಆಫ್ ಮಾಡ್ಕೊಳ್ತೀವಿ, ಯಾವುದನ್ನು, ಆ ಕ್ವಾಂಟಿಟಿನ. ಆ್ಯಂಡ್ ದಟ್ ಸಿಂಪಲ್ ಫಿನಾಮಿನನ್ ಇಟ್ ಈಸ್ ನೋನ್ ಆ್ಯಸ್ ರೌಂಡಿಂಗ್ ಆಫ್ ದ ಫಿಗರ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಒನ್ಸ್ ಅಗೇನ್ ಇಲ್ಲಿ ಹೇಳ್ತಾನೆ ಇಲ್ಲಿ, ಹಾಗಿದ್ರೆ ನೀವು ಒಂದು ಕ್ವಾಂಟಿಟಿನ ಕೊಟ್ಬಿಟ್ಟು ಅದನ್ನು ರೌಂಡ್ ಆಫ್ ಮಾಡಿ ಅಂತಂದರೆ ಹೇಗೆ ರೌಂಡ್ ಆಫ್ ಮಾಡ್ತೀರಿ? ಹೌ ಟು ರೌಂಡ್ ಆಫ್ ಎನಿ ಗಿವನ್ ನಂಬರ್, ಎನಿ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಇದ್ರ ಮೇಲೆ ಒಂದಷ್ಟು ರೂಲ್ಸ್ ಹೇಳುತ್ತೆ ನಿಮಗೆ. ಇಟ್ ಈಸ್ ನಥಿಂಗ್ ಬಟ್ ರೌಂಡಿಂಗ್ ಆಫ್ ಫಿಗರ್ಸ್ ಅಂತ ಬರ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೌ ಟು ರೌಂಡ್ ಆಫ್ ಎನಿ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಟಾಪಿಕನ್ನು ಇಟ್ಟಿದ್ದಾನೆ ಇಲ್ಲಿ, ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ನಾವು ಒಂದು ಫಿಸಿಕಲ್ ಕ್ವಾಂಟಿಟಿನ ಹೇಗೆ ರೌಂಡ್ ಆಫ್ ಮಾಡಬೇಕು ಅಂತಂದರೆ, ಇಲ್ಲೂ ಅಷ್ಟೇ. ಸೊ ಇನ್ ಆರ್ಡರ್ ಟು ರೌಂಡ್ ಆಫ್ ಎನಿ ಗಿವನ್ ಫಿಸಿಕಲ್ ಕ್ವಾಂಟಿಟಿ, ಒಂದು ಕ್ವಾಂಟಿಟಿನ ನೀವು ರೌಂಡ್ ಆಫ್ ಮಾಡಬೇಕು ಅಂತಂದರೆ ಇಲ್ಲೂ ಅಷ್ಟೇ, ಯು ಹ್ಯಾವ್ ಟು ಫಾಲೋ 3 ರೂಲ್ಸ್ ಇದೆ. ಇಲ್ಲಿ 3 ಸಿಂಪಲ್ ರೂಲನ್ನು ಫಾಲೋ ಮಾಡಬೇಕಾಗತ್ತೆ. ನೋಡಿ, ಫಸ್ಟ್ ರೂಲ್ ಹೇಳುತ್ತೆ ಇಲ್ಲಿ, ನಾವೀಗ ರೌಂಡ್ ಆಫ್ ಮಾಡಬೇಕು ಅಂತಂದರೆ ಏನು ಅಂತಂದರೆ, ನೋಡಿ ಕ್ವಾಂಟಿಟಿ ನೋಡಿ 1.885 ಅಂತ ಹೇಳಿದ್ನಲ್ಲ. ಈಗ ರೌಂಡ್ ಆಫ್ ಮಾಡಬೇಕು ಅಂತಲೇ ಏನು ಮಾಡ್ತೀವಿ, ಈ ಫಿನಾಮಿನನ್ನಲ್ಲಿ ನಾವು ಆಲ್ವೇಸ್ ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಲಾಸ್ಟ್ ಅನ್ಸರ್ಟನ್ ಡಿಜಿಟ್. ಈ ಲಾಸ್ಟ್ ಅನ್ಸರ್ಟನ್ ಡಿಜಿಟ್ ಏನಿದೆ ಅದನ್ನು ನಾವು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿಬಿಟ್ಟು ಆ ಲಾಸ್ಟ್ ಅನ್ಸರ್ಟನ್ ಡಿಜಿಟ್ ಹಿಂಭಾಗದಲ್ಲಿ ಬರುತ್ತಲ್ಲ, ನೆಕ್ಸ್ಟ್ ನಂಬರು, ಪ್ರಿಸೀಡಿಂಗ್ ನಂಬರು, ಆ ಪ್ರಿಸೀಡಿಂಗ್ ನಂಬರ್ನ ಸಮ್ಟೈಮ್ಸ್ ಐ ವಿಲ್ ಚೇಂಜ್ ಆರ್ ಸಮ್ಟೈಮ್ಸ್ ಐ ವಾಂಟ್ ಚೇಂಜ್, ಹಾಗೆ ಇಟ್ಕೊಳ್ತೀನಿ. ಯಾವಾಗ ಚೇಂಜ್ ಆಗುತ್ತೆ, ಯಾವಾಗ ಚೇಂಜ್ ಮಾಡಲ್ಲ, ಇದು ಪಾಯಿಂಟು. ರೌಂಡಿಂಗ್ ಆಫ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಲಾಸ್ಟ್ ಫೈನಲ್ ಡಿಜಿಟ್ ಏನು ಬರುತ್ತೆ ಆ ಫೈನಲ್ ಡಿಜಿಟ್ನ ತೆಗೆದಾಕ್ಬಿಟ್ಟು, ಸೊ ಅದ್ರ ಹಿಂಭಾಗದಲ್ಲಿ ಬರೋವಂಥ ಡಿಜಿಟಿಗೆ ಸಮ್ ಚೇಂಜಸನ್ನು ಮಾಡ್ತೀನಿ ಅಥವಾ ಮಾಡಲ್ಲ. ಇದನ್ನು ನಾವು ರೌಂಡಿಂಗ್ ಆಫ್ ದ ಫಿಗರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಯಾವಾಗ ಅದನ್ನು ರಿಮೂವ್ ಮಾಡ್ತೀವಿ, ರಿಮೂವ್ ಮಾಡಬೇಕಾದ್ರೆ ಆ ಪ್ರಿಸೀಡಿಂಗ್ ಡಿಜಿಟನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ತೀವಿ, ಸೊ ಇದ್ರ ಬಗ್ಗೆ ಒಂದು ಸೆಟ್ ಆಫ್ ರೂಲ್ ಹೇಳುತ್ತೆ. ಅದರಲ್ಲಿ ನೋಡಿ, ಫಸ್ಟ್ ರೂಲ್ ಹೇಳ್ತಾ ಇದೆ, ಇಫ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ ಗ್ರೇಟರ್ ದೆನ್ 5 ಇದ್ದರೆ, ನೆಕ್ಸ್ಟ್ ಹೇಳ್ತಾನೆ ಇಲ್ಲಿ, ದೆನ್ ದ ಪ್ರಿಸೀಡಿಂಗ್ ನಂಬರ್ ಈಸ್ ಇನ್ಕ್ರೀಸಸ್ ಬೈ 1. ಅಂದರೆ ರೂಲ್ ಹೇಳ್ತೀನಿ ನೋಡಿ, ಇಲ್ಲಿ ಬರೆದಿದ್ದೀನಿ ನಿಮಗೆ. ಸೊ ಈಗ ಹೆಂಗೆ ಹೇಳ್ತೀನಿ ಅಂತಂದರೆ, ನನ್ನ ಹತ್ರ ಒಂದು ಕ್ವಾಂಟಿಟಿ ಇದೆ. ಏನು ಕ್ವಾಂಟಿಟಿ ಇದೆ, ಫಿಸಿಕಲ್ ಕ್ವಾಂಟಿಟಿ ನೋಡಿ, ಒಂದು ಕ್ವಾಂಟಿಟಿ 4.436 ಇದೆ. ಇದೊಂದು ಕ್ವಾಂಟಿಟಿ ನಾನು ಮೆಜರ್ ಮಾಡಿರೋದು 4.436 ಇದೆ. ಈಗ ಇದನ್ನು ನಾನು ರೌಂಡ್ ಆಫ್ ಮಾಡಬೇಕು. ಅಂತಲೇ ಏನು ಮಾಡಬೇಕು, ನಾನು ಈ ಲಾಸ್ಟ್ ಡಿಜಿಟ್ ಏನಿದೆ ಆ ಲಾಸ್ಟ್ ಡಿಜಿಟನ್ನು ನಾನು ತೆಗೆದುಹಾಕಬೇಕು, ರಿಮೂವ್ ಮಾಡಬೇಕು. ಈಗ ಇಫ್ ಐ ಲುಕ್ ಅಟ್ ದಟ್ ಡಿಜಿಟ್, ಆ ಲಾಸ್ಟ್ ಡಿಜಿಟ್ ಫಸ್ಟ್ ರೂಲ್ ಹೇಳುತ್ತೆ ನೋಡಿ, ಇಫ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ ಗ್ರೇಟರ್ ದೆನ್ 5, ಅಂದರೆ 5ಗಿಂತ ಜಾಸ್ತಿ ಇದೆ. 6 ಅಂತಾನು 5ಗಿಂತ ಜಾಸ್ತಿ ಇದೆ. ಸೊ ಇನ್ ಕೇಸ್ ಆ ಥರ ಕಂಡೀಷನಲ್ಲಿ ನಾನು ಆ ಕ್ವಾಂಟಿಟಿನ ರೌಂಡ್ ಆಫ್ ಮಾಡಬೇಕು ಅಂತಂದರೆ, ಇವಾಗ ಇದರ ಪ್ರಿಸೀಡಿಂಗ್ ನಂಬರ್ 3 ಏನಿದೆ, ದ ಪ್ರಿಸೀಡಿಂಗ್ ನಂಬರ್ ಮಸ್ಟ್ ಬಿ ಇನ್ಕ್ರೀಸ್ಡ್ ಬೈ 1. ಹಂಗಂದ್ರೇನು, 4.436 ಇದೆಯಲ್ಲ, ಲಾಸ್ಟ್ ಡಿಜಿಟ್ ರಿಮೂವ್ ಮಾಡ್ತಾ ಇರೋದು 6 ಅಂದರೆ ಗ್ರೇಟರ್ ದೆನ್ 5 ಇದೆ. ಈಗ ನಾವು ಅದನ್ನು ರಿಮೂವ್ ಮಾಡಿದ್ರೆ ಅಥವಾ ರಿಮೂವ್ ಮಾಡಾದಮೇಲೆ
ಈ ಪ್ರಿಸೀಡಿಂಗ್ ನಂಬರ್ ಆದರೆ ಹಿಂಭಾಗದಲ್ಲಿ ಬರುವಂಥ ನಂಬರು 3 ಏನಿದೆ, ಆ 3ಗೆ ನೆಕ್ಸ್ಟು ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು. ಫಾರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗ ಏನಾಗುತ್ತೆ, 3 ಏನಿದೆ ಅದನ್ನು +1 ಮಾಡಿಕೊಂಡ್ರೆ 4 ಆಗುತ್ತೆ. ಅಂದರೆ ಈ ಡಿಜಿಟು 4 ಆಗುತ್ತೆ. ಫಾರ್ ರೌಂಡ್ ಆಫ್ ಮಾಡಿದಾಗ ಇಟ್ ಈಸ್ ಈಕ್ವಲ್ ಟು 4.44 ಆಗುತ್ತೆ. ಇದು ಫಸ್ಟ್ ರೂಲು. ಮತ್ತೆ ರಿಪೀಟ್ ಮಾಡ್ತೀನಿ. ಈ ಕೇಸ್ನಲ್ಲಿ ಇಫ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಇಫ್ ಇಟ್ ಈಸ್ ಗ್ರೇಟರ್ ದೆನ್ 5, and in such a condition, so the figure or the quantity is rounded off to the nearest integer in such a way that the preceding number is always increased by 1. ಇದು ಫಸ್ಟ್ ರೂಲ್ ಹೇಳುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟು ಸೆಕೆಂಡ್ ರೂಲ್ ಏನು, ಇನ್ನೊಂದು ರೂಲ್ ಹೇಳ್ತಾ ಇದೆ. ಸೊ ಫಸ್ಟ್ ಕೇಸ್ನಲ್ಲಿ ಲಾಸ್ಟ್ ಡಿಜಿಟ್ಟು ರಿಮೂವ್ ಮಾಡ್ತಾ ಇದ್ದೀನಲ್ಲ, ಅದು ಗ್ರೇಟರ್ ದೆನ್ 5 ಇದೆ ಅಂತ ಹೇಳ್ದೆ. ಸೆಕೆಂಡ್ ರೂಲು, ಇಫ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ ಇಫ್ ಇಟ್ ಈಸ್ ಲೆಸ್ ದೆನ್ 5 ಇದ್ದರೆ ಆವಾಗ ಏನು ಮಾಡೋಣ, ಪ್ರಿಸೀಡಿಂಗ್ ನಂಬರ್ನ. ಇದು ಪಾಯಿಂಟ್. ಫಸ್ಟ್ ಕೇಸಲ್ಲಿ ನೋಡಿದ್ರಿ ನೀವು, ಅಲ್ಲಿ ಕ್ವಾಂಟಿಟಿ ಏನು ಬರ್ಕೊಂಡಿದ್ದೆ ಅದರಲ್ಲಿ ಲಾಸ್ಟ್ ಡಿಜಿಟ್ಟು ಗ್ರೇಟರ್ ದೆನ್ 5 ಇತ್ತು. ಅದನ್ನು ರಿಮೂವ್ ಮಾಡಿದ್ಮೇಲೆ ಪ್ರಿಸೀಡಿಂಗ್ ನಂಬರ್ಗೆ +1 ಆ್ಯಡ್ ಮಾಡಿ 3 ಇದ್ದದನ್ನು 4 ಮಾಡಿಕೊಂಡೆ. ಈಗ ಇನ್ನೊಂದು ಕ್ವಾಂಟಿಟಿನ ತೊಗೊಂಡಿದ್ದೀನಿ, ಅದರಲ್ಲಿ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಇಟ್ ಈಸ್ ಲೆಸ್ ದ್ಯಾನ್ 5 ಇದೆ. ಅಂತಂದರೆ 4 ಬರ್ಬೋದು, 3 ಬರ್ಬೋದು, 2 ಬರ್ಬೋದು, 1 ಬರ್ಬೋದು. ಆವಾಗ ಪ್ರಿಸೀಡಿಂಗ್ ನಂಬರ್ಗೆ ಏನು ಮಾಡಬೇಕು ನಾವು, ಇದು ಸೆಕೆಂಡ್ ರೂಲ್. ಸೊ ಈಗ ಹೇಳ್ತಾನೆ ಇಲ್ಲಿ. ಸೊ ಈಗ ಒಂದು ಎಕ್ಸಾಂಪಲ್ ನೋಡಿ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ನನ್ನ ಹತ್ರ 6.223 ಇದೆ. ಇದೊಂದು ಕ್ವಾಂಟಿಟಿ. ಈಗ ನಾನು ಇದನ್ನು ರೌಂಡ್ ಆಫ್ ಮಾಡಬೇಕು ಅಂತನೇನು ಏನು ಮಾಡಬೇಕು, ಲಾಸ್ಟ್ ಡಿಜಿಟ್ 3 ಇದೆಯಲ್ಲ, ಯು ರಿಮೂವ್ ಮಾಡಬೇಕು. ನೋಡಿ, ಆ ಲಾಸ್ಟ್ ಡಿಜಿಟ್ ಏನಿದೆ, ನಾವು 3 ಈಸ್ ಲೆಸ್ ದೆನ್ 5. ದ ಲಾಸ್ಟ್ ಡಿಜಿಟ್ ಏನು ರಿಮೂವ್ ಮಾಡ್ತಾಯಿದ್ದೀನಿ ಅದು 5ಗಿಂತ ಕಡಿಮೆ ಇದೆ. ಈಗ ನಾನು ರೌಂಡ್ ಆಫ್ ಮಾಡಬೇಕಾದ್ರೆ ಇದನ್ನು ತೆಗೆದ ಮೇಲೆ ವಾಟ್ ಐ ಮೇಡ್ ಟು ದಟ್ ಪ್ರಿಸೀಡಿಂಗ್ ನಂಬರ್, ವಾಟ್ ಐ ನೀಡ್ ಟು ಡೂ ಫಾರ್ ದಟ್ ಪ್ರಿಸೀಡಿಂಗ್ ನಂಬರ್ನ ಚೇಂಜ್ ಮಾಡಬೇಕಾ, ಜಾಸ್ತಿ ಮಾಡಬೇಕಾ, ಕಡಿಮೆ ಮಾಡಬೇಕಾ ಅಂತಂದರೆ ಇಲ್ಲಿ ನೀವು ಜಾಸ್ತಿ ಮಾಡೋಂಗಿಲ್ಲ. ಈ ಪ್ರಿಸೀಡಿಂಗ್ ನಂಬರ್ನ ಯು ಮಸ್ಟ್ ರೈಟ್ ಆ್ಯಸ್ ಸಚ್. ಅದನ್ನು ಪ್ರಿಸೀಡಿಂಗ್ ನಂಬರ್ನ ಹಾಗೆ ರಿಟೈನ್ ಮಾಡ್ಕೊಬೇಕು. ಅಂದರೆ ಇದನ್ನು ನಾವು ಇನ್ಕ್ರೀಸ್ ಮಾಡೋಂಗಿಲ್ಲ ಅಥವಾ ಡಿಕ್ರೀಸು ಮಾಡೋಂಗಿಲ್ಲ. ಕಡಿಮೆ ಇದೆ ಅಂದ್ಬಿಟ್ಟು ಡಿಕ್ರೀಸ್ ಮಾಡೋಂಗಿಲ್ಲ. ಇನ್ ಸಚ್ ಎ ಕಂಡೀಷನ್, ಇಫ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಇಫ್ ಇಟ್ ಈಸ್ ಲೆಸ್ ದೆನ್ 5 ಇದ್ದರೆ ಆ ಕೇಸ್ನಲ್ಲಿ ಪ್ರಿಸೀಡಿಂಗ್ ನಂಬರ್ ಈಸ್ ರಿಟೈನ್ಡ್ ಆ್ಯಸ್ ಸಚ್. ಅಂತಂದರೆ ಏನು ಅಂತಂದರೆ, ಸೊ ಈ ಕೇಸ್ನಲ್ಲಿ ಇದನ್ನು ರೌಂಡ್ ಆಫ್ ಮಾಡ್ತೀನಿ. ರೌಂಡ್ ಆಫ್ ಮಾಡಿದ್ರೆ ಜಸ್ಟ್ ಅದನ್ನು 6.22 ಅಂತಲೇ ಬರ್ಕೊಳ್ತೀನಿ ಅಷ್ಟೇ. ಯಾಕೆ ಹಂಗೆ ಬರ್ಕೊಂಡೆ, ಪ್ರಿಸೀಡಿಂಗ್ ನಂಬರ್ನ ಇಲ್ಲಿ ಏನೂ ಟಚ್ ಮಾಡಿಲ್ಲ, ಏನೂ ಚೇಂಜ್ ಮಾಡಿಲ್ಲ ಅಂತಂದರೆ ಆ ಲಾಸ್ಟ್ ಡಿಜಿಟ್ ಏನು ರಿಮೂವ್ ಮಾಡಿದ್ದೀನಿ ಅದು 5ಗಿಂತ ಲೆಸ್ ಇದೆ. ದಟ್ಸ್ ವೈ ಐ ಹ್ಯಾವ್ ರಿಟರ್ನ್ ದಟ್ ಕ್ವಾಂಟಿಟಿ ಆರ್ ರೌಂಡೆಡ್ ಆಫ್ ದಟ್ ಕ್ವಾಂಟಿಟಿ ಟು 6.22. ಇದು ನೆಕ್ಸ್ಟ್ ಪಾಯಿಂಟು. ಇದು ಸೆಕೆಂಡ್ ರೂಲ್ ಹೇಳುತ್ತೆ. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಮೂವ್ ಟು ದ ನೆಕ್ಸ್ಟ್ ರೂಲ್, ಇನ್ನೊಂದು ರೂಲ್ ಹೇಳುತ್ತೆ. ಒಂದು ಕಡೆ ಹೇಳ್ದ ಗ್ರೇಟರ್ ದೆನ್ 5 ಇದ್ದರೆ, ಇನ್ನೊಂದು ಕಡೆ ಹೇಳ್ದ ಲೆಸ್ ದೆನ್ 5 ಇದ್ದರೆ. ಥರ್ಡ್ ರೂಲ್ ಹೇಳುತ್ತೆ ನೋಡಿ, ಇಫ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಇಫ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 5. ಇಫ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಇಫ್ ಇಟ್ ಈಸ್ ಈಕ್ವಲ್ ಟು 5 ಇದ್ದರೆ, 5ಕ್ಕಿಂತ ಜಾಸ್ತಿ ಇದ್ದರೆ ಹಂಗೆ ಮಾಡಿದ್ರಿ, 5ಕ್ಕಿಂತ ಕಡಿಮೆ ಇದ್ದರೆ ಹಿಂಗೆ ಮಾಡಿಬಿಟ್ರಿ. ಈಗ ನಾನು ಲಾಸ್ಟ್ ಡಿಜಿಟ್ ರಿಮೂವ್ ಮಾಡಬೇಕಲ್ಲ, ಅದು ಕರೆಕ್ಟಾಗಿ 5 ಇದೆ, ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ, ಎಕ್ಸಾಕ್ಟ್ಲಿ ಇಟ್ ಈಸ್ ಈಕ್ವಲ್ ಟು 5. ಈಗೇನು ಮಾಡ್ತೀರಿ, ವಾಟ್ ಯು ಕ್ಯಾನ್ ಡೂ ನಾವು, ಹೆಂಗೆ ರೌಂಡ್ ಆಫ್ ಮಾಡ್ತೀರಿ? ಇದು ಥರ್ಡ್ ರೂಲ್ ಕೇಳ್ತಾ ಇದೆ. ಸೊ ಆಗ ಅವನು ಹೇಳ್ತಾನೆ ಇಲ್ಲಿ, ಇನ್ ಕೇಸ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಇಫ್ ಇಟ್ ಈಸ್ ಈಕ್ವಲ್ ಟು 5 ಇದ್ದಾಗ ಅವನು ಹೇಳ್ತಾನೆ ಇಲ್ಲಿ, ಇಫ್ ದ ಪ್ರಿಸೀಡಿಂಗ್ ನಂಬರ್ ಇಫ್ ಇಟ್ ಈಸ್ ಎನ್ ಆಡ್ ನಂಬರ್ ಆಗಿದ್ರೆ,
ಯಾವುದು ಆ 5 ಹಿಂಭಾಗಕ್ಕೆ ಬರುತ್ತಿಲ್ಲ ಪ್ರಿಸೀಡಿಂಗ್ ನಂಬರು, ಅದೇನಾದರೂ ಆಡ್ ನಂಬರ್ ಆಗಿದ್ದರೆ ಈ ಕೇಸ್ನಲ್ಲಿ ನಾವು ಆ ಆಡ್ ನಂಬರ್ ಏನು ಬರುತ್ತೆ ಅದನ್ನು ಇನ್ಕ್ರೀಸ್ ದಟ್ ಮಸ್ಟ್ ಬಿ ಇನ್ಕ್ರೀಸ್ಡ್ ಬೈ 1. ಯಾವಾಗ ಆಡ್ ನಂಬರ್ ಆಗಿದ್ದರೆ ದಟ್ ಆಡ್ ನಂಬರ್ಗೆ ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು. ದಟ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 1 ಯೂನಿಟ್. ಇನ್ ಕೇಸ್ ಇಫ್ ಇಟ್ ಈಸ್ ಅನ್ ಈವನ್ ನಂಬರ್ ಇದ್ದರೆ, ಯಾವುದು ಪ್ರಿಸೀಡಿಂಗ್ ನಂಬರ್ ಟು ದಟ್ ಆಫ್ 5ಗಿಂತ ಹಿಂದೆ ಬರುವಂಥ ನಂಬರು ಈವನ್ ನಂಬರ್ ಆಗಿದರೆ ಆ ಕೇಸ್ನಲ್ಲಿ ಸೊ ದಟ್ ನಂಬರ್ ಇಟ್ ಈಸ್ ರಿಟೈನ್ಡ್. ಆ ನಂಬರ್ನ ಏನೂ ಚೇಂಜ್ ಮಾಡೋಂಗಿಲ್ಲ, ಅದನ್ನು ಹಾಗೆ ರಿಟೈನ್ ಮಾಡ್ಕೊಬೇಕು ಯಾವಾಗ ಈವನ್ ನಂಬರ್ ಇದ್ದರೆ. Therefore, the third rule says like this: if the last digit to be removed during the rounding of the quantity, if the last digit to be removed, if it is equal to 5 ಇದ್ದರೆ ಆ ಕಂಡೀಷನಲ್ಲಿ 2 ಕಂಡೀಷನ್ ಬರುತ್ತೆ. ಇಫ್ ದ ಪ್ರಿಸೀಡಿಂಗ್ ನಂಬರ್ ಇಫ್ ಇಟ್ ಈಸ್ ಎನ್ ಆಡ್ ನಂಬರ್ ಇದ್ದರೆ ಅದನ್ನು ಇನ್ಕ್ರೀಸ್ ಬೈ 1 ಮಾಡಬೇಕು. ಇಫ್ ದ ಪ್ರಿಸೀಡಿಂಗ್ ನಂಬರ್ ಇಫ್ ಇಟ್ ಈಸ್ ಎನ್ ಈವನ್ ನಂಬರ್ ಇದ್ದಾಗ ಅದನ್ನು ಹಾಗೆ ಬರ್ಕೊಳ್ಬೇಕು, ಏನೂ ಜಾಸ್ತಿ ಮಾಡೋಂಗಿಲ್ಲ, ಏನೂ ಕಡಿಮೆ ಮಾಡೋಂಗಿಲ್ಲ. ಇದು ಥರ್ಡ್ ರೂಲ್ ಹೇಳುತ್ತೆ, ದ ಲಾಸ್ಟ್ ರೂಲ್ ಇದು. ಆ್ಯಂಡ್ ಎಕ್ಸಾಂಪಲ್ ನೋಡಿ, ಒಂದೆರಡು ಎಕ್ಸಾಂಪಲ್ ತೊಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ನನ್ನ ಹತ್ರ ಒಂದು ಕ್ವಾಂಟಿಟಿ ಇದೆ 9.675 ಇದೆ. ಇದು ಕ್ವಾಂಟಿಟಿ. ಇದನ್ನು ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಬೇಕಾದ್ರೆ ಲಾಸ್ಟ್ ಡಿಜಿಟ್ ರಿಮೂವ್ ಮಾಡಬೇಕು. ಎಕ್ಸಾಕ್ಟ್ಲಿ 5 ಇದೆ. ಸೊ ಪ್ರಿಸೀಡಿಂಗ್ ನಂಬರ್ನ ನೋಡಿ, ಆ 5 ಹಿಂದೆ ಬರುವಂಥ ನಂಬರು 7 ಇದೆ. ಇಟ್ ಈಸ್ ಎನ್ ಆಡ್ ನಂಬರ್. ಈಗ ಏನು ಮಾಡಬೇಕು ನೀವು 9.6 ಹಾಗೆ ಬರ್ಕೊಂಡ್ರಿ. 7 ಪ್ರಿಸೀಡಿಂಗ್ ನಂಬರ್ ಏನಿದೆ ಅದಕ್ಕೆ 1 ಆ್ಯಡ್ ಮಾಡಿ 7 ನಾನು 8 ಅಂತ ಮಾಡ್ಕೊಬೇಕು. Therefore, the rounded figure it is equal to 9.68. Therefore, if the preceding number if it is an odd number, then it must be increased by 1. ಇದು ರೂಲ್, ಫಸ್ಟ್ ರೂಲು. ಇನ್ ಕೇಸ್ ಇನ್ನೊಂದು ಕ್ವಾಂಟಿಟಿ ತೊಗೊಳ್ತಾ ಇದೆ ನೋಡಿ, 5.685 ಇದೆ ಇನ್ನೊಂದು ಕ್ವಾಂಟಿಟಿ. ಒಂದು ಸೆಕೆಂಡ್, ಇದನ್ನು ರೌಂಡ್ ಆಫ್ ಮಾಡಬೇಕು. ಲಾಸ್ಟ್ ಡಿಜಿಟ್ಟು 5 ಇದೆ. ಈಗ ಹೆಂಗೆ ಬರ್ಕೊಳ್ಳೋದು? ಹಿಂದ್ಗಡೆ ಪ್ರಿಸೀಡಿಂಗ್ ನಂಬರ್ ನೋಡ್ತೀನಿ. ಪ್ರಿಸೀಡಿಂಗ್ ನಂಬರ್ ನೋಡಿದಾಗ ಇಟ್ ಈಸ್ ಎನ್ ಈವನ್ ನಂಬರ್ ಇದೆ, ಆಡ್ ನಂಬರ್ ಅಲ್ಲ ಇದು, ಇಟ್ ಈಸ್ ಎನ್ ಈವನ್ ನಂಬರ್. ಈಗ ಈ ಕೇಸ್ನಲ್ಲಿ ಈವನ್ ನಂಬರ್ ಇದ್ದಾಗ ರೌಂಡ್ ಆಫ್ ಮಾಡಬೇಕಾದ್ರೆ ನೋಡಿ ಹೀಗೆ ಬರ್ಕೊಳ್ತೀನಿ. 5.6 ಅಂತ ಬರ್ಕೊಂಡೆ. 8 ಇಟ್ ಈಸ್ ಎನ್ ಈವನ್ ನಂಬರ್ ಇದೆ. ಇವಾಗ ಏನೂ ಚೇಂಜ್ ಮಾಡೋಂಗಿಲ್ಲ, ಅದನ್ನು ಆ್ಯಸ್ ಸಚ್ ಹಾಗೆ ಬರ್ಕೋಬೇಕು. 5.68ಗೆ ಅದನ್ನು ರೌಂಡ್ ಆಫ್ ಮಾಡಬೇಕು. ಇದು ರೂಲು. ಅರ್ಥ ಆಗಿದೆಯಲ್ಲ? ಸೊ ಇದಿಷ್ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ರೌಂಡಿಂಗ್ ಆಫ್ ದ ಫಿಗರ್ಸ್ ಅಂತ ಹೇಳ್ತಾನೆ. ಸೊ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ, ಅಲ್ಲಿ ಒಂದು ಸರ್ಟನ್ ಅಮೌಂಟ್ ಆಫ್ ಅನ್ಸರ್ಟನಿಟಿ ಬರುತ್ತೆ. ಅಂಥ ಕಂಡೀಷನಲ್ಲಿ ಕ್ವಾಂಟಿಟಿನ ನಾವು ರೌಂಡ್ ಆಫ್ ಮಾಡ್ಕೋಬೇಕು. ರೌಂಡ್ ಆಫ್ ಮಾಡಬೇಕಾದ್ರೆ ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಈ ಸೆಟ್ ಆಫ್ ರೂಲ್ಸು ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಇದಿಷ್ಟು ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ನ ಒಂದು ಟಾಪಿಕ್ ಅಂತ ಹೇಳ್ತಾ, ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸನ್ನು ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಡೋಂಟ್ ಹೆಸಿಟೇಟ್ ಟು ಬ್ರಿಂಗ್ ಇನ್ ಟು ಮೈ ನೋಟಿಸ್. ಓಕೆ, ಸೊ ವಿತ್ ಆಲ್ ದಿಸ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಪಾ.